ओम शांति ओम शांति ओम शांति ओम। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी भ्रिकुटी बीच दरबार अपना सजाएं। मस्तक सिंहासन पे हम आत्माएं राजन बने और शासन चलाएं। करे मंत्रणा मिलके मन मंत्री से समाचार पूछे सजग संतरी से। बड़ी सावधानी से इस राजधानी को माया की छाया से पल पल बचाएं। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी त्रिकुटी बीच दरबार अपना सजाएं। है बुद्धि का मुंसिफ बड़ा न्यायकारी। मैं राजा भिराजी सुखी जनता सारी। सुसंस्कारों की जो सेना सजग हो तो दुर्गुण के दुश्मन से धोखा न खाए। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी त्रिकुटी बीच दरबार अपना सजाएं। खुदा दोस्त की हम पे है छत्र छाया कि खोया हुआ राज फिर से दिलाया। उपकार उसने किए हम पे इतने कि आभार धरती गगन मिल के गाएं। मस्तक सिंहासन पे हम आत्माएं राजन बने और शासन चलाएं। कर्मेंद्रियां कर्मचारी हमारी भ्रिकुटी बीच दरबार अपना सजाएं। ಓಂ ಶಾಂತಿ. ಇವತ್ತು ಭಾನುವಾರ 11/8/2024
ಬಾಪ್ತಾದರವರ ಅವ್ಯಕ್ತ ಮುರಳಿ ವಯಸ್ಸಾಗ್ತಾ ಇದೆ. 4/2/2001. ಈ ಮಹಾವಾಕ್ಯದ ಮೂಲ ದಿನಾಂಕ 4/2/2001. समय प्रमाण स्वराज्य अधिकारी बन सर्व रूहानी साधन तीव्र गति से कार्य में लगाओ. ಸಮಯ ಪ್ರಮಾಣ ಸ್ವರಾಜ್ಯ ಅಧಿಕಾರಿಗಳಾಗಿ ಸರ್ವ ಆತ್ಮಿಕ ಸಾಧನಗಳನ್ನು ತೀವ್ರಗತಿಯಿಂದ ಕಾರ್ಯಗತಗೊಳಿಸಿರಿ. ಸಮಯ ಪ್ರಮಾಣ ಸ್ವರಾಜ್ಯಾಧಿಕಾರಿಗಳಾಗಿ ಸರ್ವ ಆತ್ಮಿಕ ಸಾಧನಗಳನ್ನು ತೀವ್ರಗತಿಯಿಂದ ಕಾರ್ಯದಲ್ಲಿ ತೊಡಗಿಸಿರಿ. आज बाप दादा विश्व के सर्व तरफ के अपने स्वराज्य अधिकारी बच्चों की राज्यसभा देख रहे हैं. ಇವತ್ತು ಬಾಪ್ದಾದರವರ ಮುಂದೆ ರಾಜ್ಯಸಭೆ ಕುಳಿತಿದೆ. ಕುಳಿತ ಮಕ್ಕಳೆಲ್ಲರೂ ಯಾರು? ಸ್ವರಾಜ್ಯ ಅಧಿಕಾರಿಗಳು. ಹರೇಕ ಸ್ವರಾಜ್ಯ ಅಧಿಕಾರಿ ರಾಜ್ಯಸಭೆಯಲ್ಲಿ ಕುಳಿತಂತ ಎಲ್ಲ ಮಕ್ಕಳನ್ನ ಬಾಪ್ದಾದ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಹ ಸ್ವರಾಜ್ಯಾಧಿಕಾರಿಗಳು, ಪವಿತ್ರತಾ ಕಿ ಲೈಟ್ ಕಿ ತಾಜ್ದಾರಿ, ಎಲ್ಲರೂ ಸಹ ಪವಿತ್ರತೆಯ ಕಿರೀಟಧಾರಿಗಳು, ಬೆಳಕಿನ ಕಿರೀಟಧಾರಿಗಳು. ಅಧಿಕಾರ ಕಿ ಸ್ಮೃತಿ ಕಿ ತಿಲಕಧಾರಿ, ನಾನು ಅಧಿಕಾರಿ ಎನ್ನುವ ಸ್ಮೃತಿ ತಿಲಕಧಾರಿಗಳು. अपने अपने बुरकुटी के अकाल तख्त नशीन दिखाई दे रहे हैं. ಎಲ್ಲರೂ ತಮ್ಮ ತಮ್ಮ ಬುರುಕುಟಿ ಎನ್ನುವ ಅಕಾಲ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡ ಸಿಂಹಾಸನ ಯಾವುದು? ಬುರುಕುಟಿ ಸಿಂಹಾಸನ. ತಿಲಕ ಯಾವುದು? ಅಧಿಕಾರದ ಸ್ಮೃತಿ ತಿಲಕ. ಕಿರೀಟ ಯಾವುದು? ಪವಿತ್ರತೆಯ ಬೆಳಕಿನ ಕಿರೀಟ. ಕುಳಿತವರು ಯಾರು? ಹರೇಕ ಸ್ವರಾಜ್ಯ ಅಧಿಕಾರಿ. ನೋಡ್ತಾ ಇರೋರು ಯಾರು? विश्व के सर्व तरफ के अपने स्वराज्य अधिकारी बच्चों की राज्यसभा बाप दादा देख रहे हैं. इस समय जितना स्वराज्य अधिकार अनुभव करते हो उतना ही भविष्य विश्व राज्य अधिकारी है ही. ಈಗ ಎಷ್ಟು ಸ್ವರಾಜ್ಯಾಧಿಕಾರದ ಅನುಭವ ಮಾಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಭವಿಷ್ಯದ ವಿಶ್ವ ರಾಜ್ಯಾಧಿಕಾರಿಗಳು ನಾವೇ. ಮೈ ಕೌನ್, ಮೇರಾ ಭವಿಷ್ಯ ಕ್ಯಾ है, वह अब के स्वराज्य की स्थिति द्वारा स्वयं ही देख सकते हो. ನಾನು ಯಾರು? ಭವಿಷ್ಯದಲ್ಲಿ ನಾನು, ನನ್ನದು ಏನು? ಮೇರಾ ಭವಿಷ್ಯ ಕ್ಯಾ है, ನನ್ನದು ಭವಿಷ್ಯ ಏನು? ಈಗ ನಾನು ಯಾರು? ಇದು ಸ್ವರಾಜ್ಯ ಸ್ಥಿತಿಯ ಮೂಲಕ ಸ್ವಯಂವನ್ನೇ ನಾವು ನೋಡಿಕೊಳ್ಳುವಂಥದ್ದು. ಬಾಪ್ दादा हर एक बच्चे के सदा स्वराज्य की स्थिति को देख रहे थे. ಎಲ್ಲ ಮಕ್ಕಳ ಸ್ವರಾಜ್ಯದ ಸ್ಥಿತಿಯನ್ನ ಬಾಪ್ दादा ನೋಡ್ತಾ ಇದ್ದಾರೆ. ನಿರಂತರ ಹರ ಕರ್ಮ ಕರ್ತೆ ಹುಯೇ. ಹಂಗರೆ ಸ್ವರಾಜ್ಯದ ಸ್ಥಿತಿಯಲ್ಲಿರೋರ ಮಕ್ಕಳ ಲಕ್ಷಣ ಏನು? ಎಲ್ಲರೂ ಸ್ವರಾಜ್ಯದ ಸ್ಥಿತಿಯಲ್ಲಿದ್ದಾರೆ. ಪ್ರತಿಯೊಂದು ಮಕ್ಕಳು ಕರ್ಮ ಮಾಡುತ್ತಿದ್ದರು, ಲೌಕಿಕ ಅಲೌಕಿಕ ಕರ್ಮ ಮಾಡುತ್ತಿದ್ದರು. ಸ್ವರಾಜ್ಯ ಅಧಿಕಾರಿಯ ನಶೆ. ಒಂದನೇ ಲಕ್ಷಣ ಏನು? ಲೌಕಿಕ अलौकिक कार्य करते हुए स्वराज्य अधिकार का नशा कितना समय और किस परसेंटेज में रहता है? ಎಷ್ಟು ಸಮಯ ಇದೆ, ಎಷ್ಟು ಪರ್ಸೆಂಟೇಜ್ ಅಲ್ಲಿದೆ? ಲೌಕಿಕ ಅಲೌಕಿಕ ಕಾರ್ಯ ಮಾಡುತ್ತಿದ್ದರೂ ಸ್ವರಾಜ್ಯಾಧಿಕಾರಿಯ ನಶೆಯಲ್ಲಿರುವಂಥದ್ದು ಒಂದನೇ ಲಕ್ಷಣ. बाबा ಹೇಳ್ತಿದ್ದಾರೆ, कई बच्चे अपने स्वराज्य की स्मृति को संकल्प रूप में याद करते हैं
ಕೆಲವರಿಗೆ ಸಂಕಲ್ಪದಲ್ಲಿ ನೆನಪಿದೆ, ಮೈ ಆತ್ಮ ಅಧಿಕಾರಿ ಹೂ ಅಂತ ಹೇಳ್ಕೊಂಡು. ಏಕ ಹೈ ಸಂಕಲ್ಪ ಮೇ ಸೋಚನಾ, बार 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 स्मृति को रिफ्रेश करना. मैं हूँ, ನಾನು ಯಾರು? ಸ್ವರಾಜ್ಯ ಅಧಿಕಾರಿ, ನಾನು ಸ್ವರಾಜ್ಯ ಅಧಿಕಾರಿ. ಬಾರಿ ಬಾರಿ ಮನಸ್ಸಿನಲ್ಲಿ ಸಂಕಲ್ಪಗಳನ್ನ ರಿಪೀಟ್ ಮಾಡೋದು, ಸ್ಮೃತಿಯನ್ನ ರಿಫ್ರೆಶ್ ಮಾಡೋದು, ಸಂಕಲ್ಪವನ್ನ ಮಾಡೋದು. ಎರಡನೇದು ಏನಂತಂದ್ರೆ ಅಧಿಕಾರಿ ಕೆ ಸ್ವರೂಪ ಮೇ ಸ್ವಯಂ ಕೋ ಅನುಭವ ಕರ್ನಾ. ಸ್ವರಾಜ್ಯಾಧಿಕಾರಿಗಳೆಂದರೆ ಹೆಂಗಿರ್ಬೇಕು? ಅಧಿಕಾರದ ಸ್ವರೂಪದಲ್ಲಿ ಸ್ವಯಂ ಅನ್ನು ಅನುಭವ ಮಾಡಬೇಕು. ಆತ್ಮ ಜ್ಯೋತಿ, ನಾನು ಬೃಕಟಿ ಸಿಂಹಾಸನದಲ್ಲಿ ಕುಳಿತಿದ್ದೇನೆ, ನಾನು ಅಧಿಕಾರಿಯಾಗಿದ್ದೇನೆ. ಇದು ಸ್ವಯಂ ಅನುಭವದಲ್ಲಿ ತಂದ್ಕೋಬೇಕು. ಯಾವುದರ ಮೇಲೆ ಅಧಿಕಾರಿ? ಇನ್ನು ಕರ್ಮೇಂದ್ರಿಯೋ ರೂಪಿ ಕರ್ಮಚಾರಿ, ಮನ್ ಬುದ್ಧಿ ಸಂಸ್ಕಾರ ರೂಪಿ ಸಹಯೋಗಿ ಸಾಥಿ. ಈಗ ಆತ್ಮ ರಾಜ, ಸಿಂಹಾಸನದಲ್ಲಿ ಕುತ್ಕೊಂಡಿದ್ದೀನಿ, ಪವಿತ್ರತೆಯ ಕಿರೀಟ ಇದೆ, ಸ್ಮೃತಿಯ ತಿಲಕ ಇದೆ, ಬೃಕಟಿ ಸಿಂಹಾಸನದಲ್ಲಿ ಕೂತ್ಕೊಂಡಂತ ಸ್ವರಾಜ್ಯ ಅಧಿಕಾರಿ ನಾನು. ಬಾಬಾ ತಿಳಿಸ್ತಿದ್ದಾರೆ, ಇದು ಒಳಗೊಳಗೇನೆ ಅನುಭವ ಆಗ್ತಾ ಇರಬೇಕು. ಆಮೇಲೆ ಕರ್ಮೇಂದ್ರಿಯ ರೂಪಿ ಕರ್ಮಚಾರಿಗಳು ಕೆಲಸ ಮಾಡ್ತಾ ಇರ್ತವೆ. ಯಾವುದು ಕರ್ಮಚಾರಿಗಳು? ಯಾವುದು ಹೇಳಿ? ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ ಎಲ್ಲ ಮುಖದಲ್ಲೇ ಇದೆ, ಎಲ್ಲ 5 ಕರ್ಮಚಾರಿಗಳು. ಆಮೇಲೆ 3 ಸಹಯೋಗಿ ಸಾಥಿಯರು, ರಾಜನಿಗೆ ರಾಜ್ಯಭಾರ ಮಾಡಲಿಕ್ಕೆ ಸಹಯೋಗಿ ಸಾಥಿಯರು. ಯಾರವರು? ಮನಸ್ಸು, ಬುದ್ಧಿ, ಸಂಸ್ಕಾರ. ಇದ್ರ ಮೇಲೆ ಅಧಿಕಾರ ಸೆ ಚಲಾನ. ಈ ರಾಜ ಪಂಚ ಇಂದ್ರಿಯಗಳ ಮೇಲೆ, ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೆ ಅಧಿಕಾರಿಯಾಗಿ ತನ್ನ ಅಧಿಕಾರವನ್ನ ನಡೆಸುವಂಥದ್ದು. जैसे आप सभी बच्चे अनुभवी हो ना, हर समय बाप दादा श्रीमत पर चला रहा है. आप सभी श्रीमत प्रमाण चल रहे हो. ಅನುಭವ ಆಗ್ತದಲ್ವಾ? ಬಾಪ್ ದಾದಾ ನಮ್ಮನ್ನ ಶ್ರೀಮತದ ಪ್ರಕಾರ ಹೆಂಗೆ ನಡೆಸ್ತಾ ಇದ್ದಾರೆ, ನಾವು ಸಹಿತ ಶ್ರೀಮತದ ಪ್ರಕಾರ ನಡೀತಾ ಇದ್ದೀವಿ. ಚಲಾನೆ ವಾಲ ಚಲಾ ರಹಾ ಹೈ. ನಂಗೆ ಗೊತ್ತೇ ಅನ್ಸಂಗಿಲ್ಲ, ಅದು ಶ್ರೀಮತ, ಅದ್ರ ಪ್ರಕಾರ ನಡಿಬೇಕು, ಇದ್ರ ಪ್ರಕಾರ ನಡಿಬೇಕಂತ ಏನ್ ಟೆನ್ಷನೇ ಇಲ್ಲ. बाप दादा श्रीमत प्रकार नमन चला रहा है, चलने वाले चल रहे हैं. ऐसे ही हे स्वराज्य अधिकारी आत्माएं, क्या आपके स्वराज्य में आपके सर्व कर्मेंद्रिया कर्मचारी, आपके मन बुद्धि संस्कार सहयोगी साथी सभी आपके ऑर्डर में चल रहे हैं? स्वराज्य अधिकारिಗಳೇ ತಮ್ಮಂತಾವೇ ಕೇಳ್ಕೊಳ್ಳಿ. ಎಲ್ಲ ಕರ್ಮಚಾರಿಗಳು, ಕರ್ಮೇಂದ್ರಿಯಗಳು ಮತ್ತೆ ಮನಬುದ್ಧಿ ಸಂಸ್ಕಾರ ಎನ್ನುವ ಸಹಯೋಗಿ ಸಾಥಿಗಳು ಎಲ್ಲ ಆತ್ಮಜ್ಯೋತಿಯ ಆರ್ಡರ್ ಪ್ರಕಾರ ನಡೀತಾ ಇದೆಯಾ? ಏಕದೋ ಕರ್ಮೇಂದ್ರಿಯ ತೋಡಾ ತೋಡಾ ನಾಜ್ ನಕಡಾ ತೋ ನೀ ದಿಕ್ಕಾತೆ. ಯಾವುದೇ ಕರ್ಮೇಂದ್ರಿಯ ಒಳ್ಳೆ ಹುಡುಗಾಟಿಕೆಯಲ್ಲಿ ಏನಿಲ್ಲಲ್ವಾ? ಕರೆಕ್ಟ್ ಇದೆಲ್ಲ. आपका राज्य लॉ एंड ऑर्डर के बजाय लव और लॉ में यथार्थ रीति से चल रहा है. लॉ एंड ऑर्डर ಅಲ್ಲಿ ನಡಿಬೇಕು ರಾಜ್ಯ ಯಾವಾಗ್ಲೂ. ಆದರೆ ಈ ಕರ್ಮೇಂದ್ರಿಯಗಳು ಮತ್ತೆ ಮನಬುದ್ಧಿ ಸಂಸ್ಕಾರವನ್ನ ಲವ್ ಮತ್ತೆ ಲಾದ ಯಥಾರ್ಥ ರೀತಿಯಲ್ಲಿ ನಡೆಸ್ತಾ ಇದ್ದೀರಾ? ಅಲ್ಲಿ ಲಾ ಅಂಡ್ ಆರ್ಡರ್, ಇಲ್ಲಿ ಲವ್ ಅಂಡ್ ಲಾ. ಲವ್ ಅಂಡ್ ಲಾ ಪ್ರೀತಿಯಿಂದ ಸಂಪಾಲನೆ ಮಾಡಬೇಕು, ನಿಯಮಬದ್ಧವಾಗಿ ಸಂಪಾಲನೆ ಮಾಡಬೇಕು. ಈ ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು, ಚರ್ಮ ಎಲ್ಲದಕ್ಕೂ ಸಹಿತ ಬಾಬರವರು ನಿಯಮ ಕೊಟ್ಟಿದ್ದಾರೆ. ಪ್ರೀತಿಯಿಂದ ನಡೆಸ್ಬೇಕ, ಯಥಾರ್ಥ ರೀತಿಯಿಂದ ನಡೆಸ್ಬೇಕ, ಲವ್ ಮತ್ತೆ ಲಾದಿಂದ ನಡೆಸ್ಬೇಕ. ಕ್ಯಾ ಸಮಜ್ತೆ ಹೇ? ಚಲ್ ರಹೇ ಹೇ ಯಾ ತೋಡಿ ಆನಾಕಾನಿ ಕರ್ತೆ ಹೇ? ಎಲ್ಲ ಸಹಯೋಗಿ ಸಾಥಿಯರು ಹೆಂಗಿದ್ದಾರೆ? ಹೇಳ್ದಂಗೆ ನಡೀತಿದ್ದಾರ ಅಥವಾ ಏನಾರು ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾರ, ಹಿಂದೆ ಮುಂದೆ ಮಾಡ್ತಾರ? ಜಬ್ ಕೇತೆ ಹಿ ಹೋ ಮೇರಾ ಹಾತ್
कहते हो मेरे संस्कार, कहते हो मेरी बुद्धि, मेरा मन, तो मेरे के ऊपर मೈ का अधिकार है. ಇದು ನನ್ನದು, ನನ್ನ ಕೈ, ನನ್ನ ಸಂಸ್ಕಾರ, ನನ್ನ ಬುದ್ಧಿ, ನನ್ನ ಮನಸ್ಸು ಅಂದ ಮೇಲೆ ನನ್ನದು ಅಂತೀವಿ ಅಂದಮೇಲೆ ಅಧಿಕಾರಿ ಯಾರು? ನಾನು. ನನ್ನದು ಅಂತಂದ ಮೇಲೆ ಅಧಿಕಾರಿ ನಾನು. ಇದು ನನ್ನದು, ಇದು ನನ್ನದು, ಇದಕ್ಕೆ ಅಧಿಕಾರ ಇದೆ ನನಗೆ. ನಾನು ಬೇಕಾದಂಗೆ ಇದು ಮಾಡಬಲ್ಲೆ, ಬೇಕಾದಂಗೆ ಇಡಬಲ್ಲೆ, ಬೇಕಾದಂಗೆ ನಡೆಸಬಲ್ಲೆ. ನನ್ನದು ಅಧಿಕಾರ ಇದೆ. ಆದ್ರಿಂದ ನನ್ನದು ಅಂತ ಅಂದಾಗ ನನ್ನ ಕೈ, ನನ್ನ ಸಂಸ್ಕಾರ, ನನ್ನ ಬುದ್ಧಿ, ನನ್ನ ಮನಸ್ಸು, ನನ್ನದರ ಮೇಲೆ ಮೈ का अधिकार है ना. कब मेरा अधिकारी बन जाता, कब मैं अधिकारी बन जाती. ಬಾಬಾ ಅಂತಾರೆ ಕೆಲವೊಮ್ಮೆ ಮೇರಾ ಯಾವುದನ್ನ ನನ್ನದು ಅಂತೀವಲ್ಲ ಅದೇ ಅಧಿಕಾರವನ್ನ ನಡೆಸ್ತದೆ, ಕೆಲವೊಮ್ಮೆ ನಾನು ಅಧಿಕಾರವನ್ನ ನಡೆಸ್ತೀನಿ. ಆ ರೀತಿ ಏನಾರಿದೆಯಾ? समय प्रमाण हे स्वराज्याधिकारी अभी सदा और सहज अकाल तख्त नशीन बनो. ಬಾಬಾ ಅಂತಾರೆ ಸ್ವರಾಜ್ಯಾಧಿಕಾರಿಗಳೇ ಸಮಯ ಪ್ರಮಾಣ ಸದಾ ಮತ್ತು ಸಹಜ ಅಕಾಲ ತಖ್ತ ನಶೀನ್ ಆಗಿರಿ. ಸದಾ ಕಾಲಕ್ಕೂ ಮತ್ತೆ ಸಹಜವಾಗಿ ನ್ಯಾಚುರಲ್ ಆಗಿ ಕರ್ಮೇಂದ್ರಿಯಗಳ ಮೇಲೆ, ಮನ ಬುದ್ಧಿ ಸಂಸ್ಕಾರದ ಮೇಲೆ ನ್ಯಾಚುರಲ್ ಆಗಿ ನಾನು ಅಧಿಕಾರಿ. तब ही अन्य आत्माओं को बाप द्वारा जीवन मुक्ति और मुक्ति का अधिकार तीव्र गति से दिला सकेंगे. ಈ ರೀತಿ ನನ್ನ ಮೇಲೆ ನಾನು ಅಧಿಕಾರಿಯಾದಾಗ ನನ್ನ ಸಹಯೋಗಿ ಸಾಥಿಗಳನ್ನ ಮತ್ತೆ ಕರ್ಮೇಂದ್ರಿಯಗಳನ್ನ ನಾನು ಆತ್ಮಜ್ಯೋತಿ ಅಕಾಲ ತಖ್ತನ ಶೀನ್ ಬಿರುಕುಟಿ ಸಿಂಹಾಸನದಲ್ಲಿ ಕುಳಿತು ಇದನ್ನ ಚೆನ್ನಾಗಿ ನಾನು ನಡೆಸ್ಕೊಂಡು ಹೋದ್ರೆ, ಯಾವುದರ ಮೂಲಕ? ಲವ್ ಮತ್ತೆ ಲಾದ ಮೂಲಕ ನಡೆಸ್ಕೊಂಡು ಹೋದ್ರೆ ಅನ್ಯ ಆತ್ಮಗಳಿಗೂ ನಾವು ಬಾಬರವರ ಮೂಲಕ ಜೀವನ್ ಮುಕ್ತಿ ಮತ್ತೆ ಮುಕ್ತಿಗೆ ಅಧಿಕಾರವನ್ನ ತೀವ್ರಗತಿಯಿಂದ ಕೊಡಿಸಲಿಕ್ಕೆ ಸಾಧ್ಯ. ಅನ್ಯ ಆತ್ಮಗಳಿಗೆ ನಾವು ಮುಕ್ತಿ, ಜೀವನ್ ಮುಕ್ತಿಯನ್ನ ಕೊಡ್ಬೇಕಲ್ಲ, ಅದು ಕೊಡ್ಬೇಕಾದ್ರೆ ಮೊದಲು ನಾನು ಅಧಿಕಾರಿ ಆಗ್ಬೇಕು. ಇವೆಲ್ಲ ನನ್ನ ಹತೋಟಿಯಲ್ಲಿ ಇರಬೇಕು. ಆವಾಗ ಮತ್ತೊಬ್ಬರಿಗೆ ಹೇಳಲಿಕ್ಕೆ ನಮಗೆ ತೀವ್ರಗತಿಯಿಂದ ಅವರಿಗೆ ಮುಕ್ತಿ ಮತ್ತೆ ಜೀವನ್ ಮುಕ್ತಿ ಅಧಿಕಾರವನ್ನ ನಾವು ಕೊಡಬಹುದಾಗಿದೆ. ಬಾಬಾ ತಿಳಿಸ್ತಾರೆ ಸಮಯಕ್ಕೆ ಪುಕಾರ ತೀವ್ರಗತಿ ಅವ್ರ ಬೇಹದ್ಕಿ ಹೇ. ಸಮಯದ ಕರೆ ನೋಡಿ ತೀವ್ರಗತಿಯಲ್ಲಿದೆ. ಬೇಹದ್ದಿನ ಸಮಯದ ಕರೆ. ಚೋಟಿ ಸಿ ರಿಹರ್ಸಲ್ ದೇಕಿ ಸುನಿ. ಆ ಸಮಯದಲ್ಲಿ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆಯ್ತು. 2001 ಏನಾಯ್ತು? 2001 ಇದು ಫೆಬ್ರವರಿ ತಿಂಗಳು 2000 ಇಸವಿ ಎಂಡಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಲ್ಲ. ಬಾಬಾ ಹೇಳ್ತಿದ್ದಾರೆ ಸ್ವಲ್ಪ ಸ್ವಲ್ಪ ಭೂಕಂಪನೋ ಸುನಾಮಿಯೋ ಅದು ಇದು ಬಂದಾಗ ಸ್ವಲ್ಪ ಏನದು ರಿಹರ್ಸಲ್ ಅನ್ನ ನೋಡಿದಿರಿ. एक ही साथ बेहद का नक्शा देखा ना. चिल्लाना भी बेहद, मरना भी बेहद, मरने वालों के साथ साथ जीने वाले भी अपने जीवन में परेशान से मर रहे हैं. ಎಲ್ಲ ಸುನಾಮಿ ಎಲ್ಲ ಆದಾಗ ಎಷ್ಟು ತೊಂದರೆ ಆಗಿತ್ತು. ಒಂದ್ ಸ್ವಲ್ಪ ಭೂಕಂಪ ಆಗ್ಲಿ ಬಾಬಾ ಅಂತಿದ್ದಾರೆ ಚಿಲ್ಲಾನೂ ಬೇಹದ್, ಮರ್ನಾ ಬಿ ಬೇಹದ್. ಎಷ್ಟು ಜನ ಭೂಮಿಗೆ ಅಡಿ ಹೋದ್ರು, ಎಲ್ಲಿ ಹೋದ್ರು ಗೊತ್ತೇ ಆಗಂಗಿಲ್ಲ. ಭೂಕಂಪ ಆದಾಗ ಎಷ್ಟು ಜನ ಗುಳಮ್ಮಂತ ಭೂಮಿ ಏನ್ ಮಾಡ್ತದೆ? ನುಂಗಿ ಬಿಡ್ತದೆ. ಬಾಯಿ ತೆರೆದು ನುಂಗಿ ಬಿಡ್ತದೆ. ಸಾವುನು ಬೇಹದ್, ಚಿಲ್ಲಾನ ಬಿ ಬೇಹದ್. ಸಾಯುವವರ ಜೊತೆ ಜೊತೆಗೆ ಬದುಕಿರೋರು ಇದ್ದಾರಲ್ಲ, ಎಲ್ಲರೂ ಸಾಯಂಗಿಲ್ಲ, ಅಷ್ಟೊತ್ತಿಗೆ ಕೆಲವರು ಬದುಕಿರ್ತಾರೆ. ಅವರು ಸಹಿತ ಜೀವನದಲ್ಲಿ ಪರೇಶಾನಿಂದ ಸಾಯ್ತಾ ಇರ್ತಾರೆ, ಕಷ್ಟದಿಂದ ಒದ್ದಾಟದಿಂದ ಸಾಯ್ತಾ ಇರ್ತಾರೆ. ಐಸೆ ಸಮಯ ಪರ ಆಪ ಸ್ವರಾಜ್ಯಾಧಿಕಾರಿ ಆತ್ಮೋಂ ಕಾ ಕಾರ್ಯ ಕ್ಯಾ ಹೈ? ಹೇಳಿ. ಹೊರ ಜಗತ್ತಿನಲ್ಲಿ ಇಂಥ ವಾತಾವರಣ ಇದೆ. ನಾವು ಸ್ವರಾಜ್ಯಾಧಿಕಾರಿ ಆತ್ಮಗಳ ಕಾರ್ಯ ಏನು? चारों ओर जैसे स्थूल साधनों के लिए बताते ही भूकंप आवे तो यह करना, तूफान आवे तो यह करना, आप लगे तो यह क्या, आग लगे तो यह करना. वैसे आप श्रेष्ठ आत्माओं के पास जो साधन है ना,
ನಾವು ಸ್ಥೂಲವಾಗಿ ಹೇಳ್ತೀವಲ್ವಾ, ಸ್ಥೂಲವಾದ ಸಾಧನಗಳ ಬಗ್ಗೆ ಹೇಳ್ತೀವಿ. ಭೂಕಂಪ ಆದ್ರೆ ಏನ್ ಮಾಡ್ಬೇಕು? ಮೊದ್ಲು ಬಿಲ್ಡಿಂಗ್ನಿಂದ ಹೊರ ಬರ್ಬೇಕು. ಬಿಲ್ಡಿಂಗಿನ ಒಳಗಡೆ ಇರಬಾರ್ದು, ಮೈದಾನಕ್ಕೆ ಬಂದ್ಬಿಡ್ಬೇಕು ಭೂಕಂಪ ಆಗುವಾಗ. ಇನ್ನು ಭೂಕಂಪ ಆದ ಕೂಡಲೇ ಬುಲ್ಡೋಜರ್ ಬರ್ತದೆ, ಮತ್ತೊಂದು ಬರ್ತದೆ, ಹಂಗ ಎಲ್ಲ ಭೂಮಿಯನ್ನ ಅಗಿಯೋದು ಮಾಡೋದು, ಹಿಂಗ್ ಮಾಡ್ಬೇಕು, ಇದೇ ಇರ್ತದೆ. ಇನ್ನು ಬೆಂಕಿ ಹಿಡಿದ್ರೆ ಏನ್ ಮಾಡ್ಬೇಕು? ಅಗ್ನಿಶಾಮಕ ದಳದವರು ಅವರು ಇವ್ರನ್ನೆಲ್ಲ ಕರಿಬೇಕು. ಸಾಧನಗಳಿವೆ ಅದಕ್ಕೆಲ್ಲ. ತೂಫಾನ್ ಬಂದ್ರೆ ಏನ್ ಮಾಡ್ಬೇಕು? ಅದಕ್ಕೆಲ್ಲ ಸಾಧನಗಳಿವೆ. ವಿಜ್ಞಾನದ ಸಾಧನಗಳಿಂದ ಪಟ್ಟ ಇಂಥ ಸಮಯದಲ್ಲಿ ಹಿಂಗಾಯ್ತಂದ್ರೆ ಹಿಂಗಾಗ್ಬೇಕು. ವಿಮಾನದಲ್ಲಿ ಯಾವುದೋ ಬರ್ತದೆ ಆ ಟೈಮಿಗೆ ಅಲ್ವಾ. ನೆರೆ ಹಾವಳಿ ಇದ್ದಾಗ ವಿಮಾನ ಬಂದ ಮೇಲಿಂದ ಏನ್ ಮಾಡ್ತಾರೆ? ಆಹಾರ ಕೊಡ್ತಾರೆ, ಮತ್ತೆ ಮೆಲ್ಲ ಹಗ್ಗ ಬಿಡ್ತಾರೆ, ಅದನ್ನು ಹಿಡ್ಕೊಂಡವ್ರನ್ನ ಪಾರ್ ಮಾಡಿಸ್ತಾರೆ. ಭೂಕಂಪ ಆದಾಗ ಏನ್ ಮಾಡ್ಬೇಕು? ತೂಫಾನ್ ಬಂದಾಗ ಏನ್ ಮಾಡ್ಬೇಕು? ನೆರೆ ಹಾವಳಿ ಬಂದಾಗ ಏನ್ ಮಾಡ್ಬೇಕು? ಬೆಂಕಿ ಬಿದ್ದಾಗ ಏನ್ ಮಾಡ್ಬೇಕು ಅಂತ ಹೆಂಗೆ ಸ್ಥೂಲ ಸಾಧನಗಳನ್ನ ಹೇಗೆ ಬಳಸ್ಬೇಕಂತ ಹೇಳ್ತಾರೋ, ಈಗ ಆಪ್ ಶ್ರೇಷ್ಠಾತ್ಮಕ್ಕೆ ಪಾಸ್ ಜೋ ಸಾಧನ ಹೈ, ನಾವು ಶ್ರೇಷ್ಠಾತ್ಮಗಳ ಹತ್ತಿರ ಸಾಧನೆ ಇದೆ. ಏನದು? ಇವತ್ತಿನ ಮುರಳಿಯ ಶಿರೋನಾಮೆ ಸಮಯ ಪ್ರಮಾಣ್ ಸ್ವರಾಜ್ಯಾಧಿಕಾರಿಗಳಾಗಿ ಸರ್ವ ಆತ್ಮಿಕ ಸಾಧನವನ್ನು ತೀವ್ರಗತಿಯಿಂದ ಕಾರ್ಯಗೊಳಿಸಿರಿ. ನಮ್ಮ ಹತ್ರ ಯಾವ ಸಾಧನೆ ಇದೆ? ಆತ್ಮಿಕ ಸಾಧನ. ಬಾಬಾ ಅಂತಾರೆ ಸರ್ವಶಕ್ತಿಯ, ಯೋಗ ಕಾ ಬಲ್, ಸ್ನೇಹ ಕಾ ಚುಂಬಕ್. ನಮ್ಮ ಹತ್ರ ಸರ್ವಶಕ್ತಿಗಳಿವೆ, ಯೋಗದ ಬಲ ಇದೆ, ಸ್ನೇಹದ ಚುಂಬಕ ಇದೆ. ये सब साधन समय के लिए तैयार है. ಈ ರೀತಿ ಸಮಯಕ್ಕೆ ತಕ್ಕಂತೆ ಅದನ್ನ ಬಳಸಲಿಕ್ಕೆ ತಯಾರಿದೆಯಾ ತಮ್ಮ ಬಳಿ? ಸರ್ವಶಕ್ತಿಗಳು ತಯಾರಿದೆನಾ? ಯೋಗದ ಬಲ ಸಫಿಸಿಯೆಂಟ್ ಇದೆನಾ? ಸ್ನೇಹದ ಚುಂಬಕ ಸರ್ವಶಕ್ತಿಯ ಹೇ. ಕಿಸ್ಕೋ ಶಾಂತಿ ಕಿ ಶಕ್ತಿ ಚಾಹಿಯೆ? ಕೆಲವರಿಗೆ ಶಾಂತಿಯ ಶಕ್ತಿ ಬೇಕಾಗ್ತದೆ. ಆಪ್ ಅವ್ರ ಕೊಯ್ ಶಕ್ತಿ ದೇದೋ ಸಂತುಷ್ಟ ಹೋಗಿ. ಅವ್ರು ಶಾಂತಿ ಬೇಕು ಅನ್ನುವಾಗ ನೀವು ಬೇರೆ ಏನೋ ಶಕ್ತಿ ಕೊಟ್ಟು ಬಿಟ್ರೆ ಅವ್ರು ಸಂತುಷ್ಟ ಆಗ್ತಾರ? ಶಾಂತಿ ಅನ್ನುವಾಗ ಅವ್ರಿಗೆ ಯಾವ ಶಕ್ತಿ ಕೊಡ್ಬೇಕು? ನಾವು ಶಾಂತಿಯ ಶಕ್ತಿಯನ್ನೇ ಕೊಡ್ಬೇಕು. ಸಮಯಕ್ಕೆ ಸರಿಯಾಗಿ ಬಳಸುವಂಗಿರ್ಬೇಕಾದ್ರೆ ನಮ್ಮ ಹತ್ರ ಸ್ಟಾಕ್ ಇರಬೇಕು. ಬಾಬಾ ಹೇಳ್ತಿದ್ದಾರೆ ಜೈಸೆ ಕಿಸ್ಕೋ ಪಾನಿ ಚಾಹಿಯೆ. ಕೆಲವರಿಗೆ ನೀರು 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 ಬಾಯಾರಿಕೆ ಅಂತ ಇರ್ತಾರೆ. आप उसको 36 प्रकार के भोजन दे दो तो क्या वो संतुष्ट होगा? ನೀರ್ ಬೇಕಂತ ಬಾಯಾರಿಕೆಯಲ್ಲಿ ತೊಳ್ಳಾಡ್ತಾ ಇರುವಾಗ ನೀವು 36 ಪ್ರಕಾರದ ಭೋಜನವನ್ನ ಅವರ ಮುಂದೆ ತಂದಿಟ್ರೆ ಖುಷಿ ಆಗ್ತದಾ? ತೋ ಎವರಡಿ ಇರಬೇಕು. ಯಾರಿಗೆ ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕೋ ಕೊಡ್ಲಿಕ್ಕೆ ನಮ್ಮ ಹತ್ರ ಇರಬೇಕು. ಯೋಗದ ಬಲ ಇರಬೇಕು, ಸ್ನೇಹದ ಚುಂಬಕ ಇರಬೇಕು. तो एवरडी बनना सिर्फ अपने अशरीरी बनने के लिए नहीं, ಕೇವಲ ಅಶರೀರಿ ಆಗ್ಲಿಕ್ಕೋಸ್ಕರ ಅಷ್ಟೇ ಎವರಡಿ ಅಲ್ಲ. वह तो बनना ही है लेकिन जो साधन स्वराज्य अधिकार से प्राप्त हुए ही. ಸ್ವರಾಜ್ಯ ಅಧಿಕಾರಿ ನಾನು ಅಂದ ಮೇಲೆ ಇವೆಲ್ಲ ಸಾಧನಗಳು ಆತ್ಮ ಸ್ವರಾಜ್ಯಾಧಿಕಾರದ ಸ್ಥಿತಿಯಿಂದ ಪ್ರಾಪ್ತಿ ಮಾಡ್ಕೊಳ್ತದೆ. ಸರ್ವಶಕ್ತಿಗಳನ್ನ, ಯೋಗದ ಬಲವನ್ನ, ಮತ್ತೆ ಸ್ನೇಹದ ಚುಂಬಕ. ಪರಮಾತ್ಮ ವರ್ಷಮೆ ಮಿಲೆ ಹಿ. ಬಾಬಾ ಅಂತಾರೆ ಭಗವಂತನಿಂದ ಆಸ್ತಿ ರೂಪದಲ್ಲಿ ಇದನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ, ಸ್ವರಾಜ್ಯ ಅಧಿಕಾರದಿಂದ ಪ್ರಾಪ್ತಿ ಮಾಡಿಕೊಂಡಿದ್ದೀವಿ, ಆಸ್ತಿ ರೂಪದಿಂದ ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ. ये सब अधिकार एवरडी है. ಎಲ್ಲ अधिकार एवरडी ಇದೆಯಾ? ऐसे तो नहीं जैसे समाचारों में सुनते हो जो मशीनरी इस समय चाहिए वो फॉरेन से आने के बाद कार्य में लगाया गया ಅಲ್ವಾ. ಕೆಲವೊಮ್ಮೆ ಅವಶ್ಯಕವಾಗಿ ಮೆಷಿನರಿ ಬೇಕಾಗಿರ್ತದೆ, ಆಮೇಲೆ ವಿದೇಶದಿಂದ ತರಿಸಿ ಆಮೇಲೆ ಕಾರ್ಯದಲ್ಲಿ ಕೊಟ್ಟೆವು. ಲೇಟ್ ಆದ ಕೂಡಲೇ ಏನಾಗ್ತದೆ? ಅವಶ್ಯಕತೆ ಇದ್ದಾಗ ಕೂಡಲೇ ಕೊಡ್ಬೇಕಲ್ಲ. ಇಲ್ಲ, ಇಲ್ಲಿ ತಯಾರಾಗಿರ್ಲಿಲ್ಲ, ವಿದೇಶದಿಂದ ತಯಾರಿಸಿ ನಾವು ತರಬೇಕಾಯ್ತು. तो ಸಾಧನೆ ಎವರಡಿ नहीं रहे है ना. ಅವು ಸಾಧನಗಳು ಎವರಡಿ ಇಲ್ಲ ಅಂದ್ರೆ ಏನಾಗ್ತದೆ?
सर्व साधन समय पर कार्य में नहीं लगा सके, कितना नुकसान हो गया. ಒಂದು ವೇಳೆ ಆ ಸಮಯಕ್ಕೆ ತಕ್ಕಂತೆನೆ ವಿದೇಶದಿಂದ ಆ ವಸ್ತುಗಳನ್ನ ತಂದು ಕಾರ್ಯದಲ್ಲಿ ತೊಡಗಿಸಿಲ್ಲ ಅಂದ್ರೆ, ಆ ಸಾಧನಗಳು ನಮ್ಮ ಹತ್ರ ಎವರೆಡಿ ಇಲ್ಲ ಅಂತಂದ್ರೆ, ನಾವು ಕೂಡ್ಲೆ ಕಾರ್ಯದಲ್ಲಿ ಅದನ್ನ ತೊಡಗಿಸಿಲ್ಲ ಅಂದ್ರೆ ಕಿತ್ನಾ ನುಕ್ಸಾನ್ ಹೋಗಯ, ಎಷ್ಟು ನುಕ್ಸಾನು. ತೋ ಹೇ ವಿಶ್ವ ಕಲ್ಯಾಣಿ, ಬಾಬ್ರವ್ರು ನೋಡಿ ಸಮಾನವನ್ನ ಕೆರಳಿಸ್ತಾರೆ. ಆತ್ಮ ತನ್ನ ಒರಿಜಿನಲ್ ನೇಚರ್ ಏನಿದೆ ಅದನ್ನು ಸ್ಟಿಮ್ಯುಲೇಟ್ ಮಾಡ್ತಾರೆ ಬಾಬಾ. ಹೇ ವಿಶ್ವ ಕಲ್ಯಾಣಿ, ಹೇ ವಿಶ್ವ ಪರಿವರ್ತಕ ಆತ್ಮಾಯೇ, ಸರ್ವ ಸಾಧನೆ ಎವರಡಿ ಹೇ. ವಿಶ್ವವನ್ನ ಕಲ್ಯಾಣ ಮಾಡುವವರು, ವಿಶ್ವವನ್ನ ಪರಿವರ್ತನೆ ಮಾಡುವಂತ ಆತ್ಮಗಳೇ, ಎಲ್ಲ ಸಾಧನಗಳು ಎವರಡಿ ಇದೆಯಾ? ಎಲ್ಲ ಇದೆಯಾ? ಎವರಡಿ ಇದ್ರೆ ಸಮಯಕ್ಕೆ ತಕ್ಕಂತೆ ಬಳಸ್ಬೋದು ಸರ್ವಶಕ್ತಿಗಳು. ನಂತರ ಯೋಗದ ಬಲ ಮತ್ತೆ ಸ್ನೇಹ ಹೆಂಗೆ ಇರಲಿ, ಸ್ನೇಹದ ಚುಂಬಕ್ಕಾಗಿರ್ಬೇಕು ನಾವು. ಅದಕ್ಕೇನೆ ಬಾಬಾ ಮೊದಲೇ ಹೇಳಿದ್ರು, ನಮ್ಮ ಇಂದ್ರಿಯಗಳನ್ನ ನಾವು ಲವ್ ಮತ್ತೆ ಲಾ ಪ್ರಕಾರ ಕರೆಕ್ಟ್ ಆಗಿ ನಾವು ಅದನ್ನ ಮ್ಯಾನೇಜ್ ಮಾಡಿದ್ರೆ, ಮನಸ್ಸು ಬುದ್ಧಿ ಸಂಸ್ಕಾರವನ್ನ ಲವ್ ಮತ್ತೆ ಲಾದಲ್ಲಿ ನಾವು ಕರೆಕ್ಟ್ ಆಗಿ ಅದನ್ನ ಸಂಪಾಲನೆ ಮಾಡಿದ್ರೆ, ನಾವು ಅದರ ಮೇಲೆ ಅಧಿಕಾರಿಯಾದರೆ ಆಟೋಮೆಟಿಕಲಿ ನಾಳೆ ಜಗತ್ತಿಗೆ ಬರುವಂತಹ ಕಷ್ಟ ನಷ್ಟಗಳ ನಡುವೆ ಅವರಿಗೆ 1 ಸೆಕೆಂಡಿಗೆ ಮುಕ್ತಿ ಬೇಕಾ, ಮುಕ್ತಿ, ಜೀವನ್ ಮುಕ್ತಿ ಬೇಕಾ, ಜೀವನ್ ಮುಕ್ತಿ ಕೊಡಬೇಕಾದ್ರೆ ಯಾವುದರ ಥ್ರೂ? ನಮ್ಮಲ್ಲಿರುವ ಶಕ್ತಿಗಳು, ನಮ್ಮಲ್ಲಿರುವ ಯಾವುದು ಮತ್ತೆ ಯೋಗದ ಬಲ. ಆಮೇಲೆ ಏನಂದ್ರು ಬಾಬಾ, ನಾವು ಇಷ್ಟು ಸ್ನೇಹಿಗಳಾಗಿರ್ಬೇಕು, ಅವರ ಮೇಲೆ ದಯೆ ಬರಬೇಕು, ನಮಗೆ ಶುಭ ಭಾವನೆ ಉಕ್ಕಿ ಹರಿಬೇಕು. ಅದಕ್ಕೆ ಬಾಬಾ ಅಂತಾರೆ, ಹೇ ವಿಶ್ವ ಕಲ್ಯಾಣಿ. ಯಾರು ನಾವು? ಹೇ ವಿಶ್ವ ಕಲ್ಯಾಣಿ, ಹೇ ವಿಶ್ವ ಪರಿವರ್ತಕ ಆತ್ಮಾಯೇ, ಸರ್ವ ಸಾಧನೆ ಎವರಡಿ ಹೇ. ಈಗ ಇವೆಲ್ಲ ಎವರಡಿ ಆಗಿದೆಯಾ? ಓಕೆನಾ? ಸರ್ವಶಕ್ತಿಯ ಆಪಕ್ಕೆ ಆರ್ಡರ್ ಮೇ ಹಿ, ಸರ್ವಶಕ್ತಿಗಳು ನನ್ನ ಆರ್ಡರ್ ಪ್ರಮಾಣ ಇದೆಯಾ? ಎಲ್ಲ ಶಕ್ತಿಗಳು ಆರ್ಡರ್ ಪ್ರಮಾಣ ಇದೆಯಾ? ಎವರಡಿ ಇದೆಯಾ? ಆರ್ಡರ್ ಕಿಯಾ, ಸಂಕಲ್ಪ ಕಿಯಾ, ನಿರ್ಣಯ ಶಕ್ತಿ. ಫಾರ್ ಎಕ್ಸಾಂಪಲ್, ಸಂಕಲ್ಪ ಮಾಡ್ತೀನಿ, ಹೀಗೆ ವಿದಿನ್ ಸೆಕೆಂಡ್ ನಾನು ನಿರ್ಣಯ ತಗೋಬೇಕು, ನಿರ್ಣಯ ಶಕ್ತಿ. तो सेकंड से भी कम समय में निर्णय शक्ति हाजिर हो जाए. ಬಾಬಾ ಅಂತಾರೆ, 1 ಸೆಕೆಂಡ್ಗಿಂತಲೂ ಕಡಿಮೆ ಸಮಯದಲ್ಲಿ ನಿರ್ಣಯ ಶಕ್ತಿ ಹಾಜರಾಗಬೇಕು. ಕಹೆ ಸ್ವರಾಜ್ಯಾಧಿಕಾರಿ ಹಾಜಿರ್ ಅಲ್ವಾ? ಸ್ವರಾಜ್ಯಾಧಿಕಾರಿ ಹಾಜಿರ್ ಅನ್ಬೇಕು. ಅವುಗಳು ಸ್ವರಾಜ್ಯಾಧಿಕಾರಿಗಳೇ ಹಾಜಿರ್. ಏನ್ ಮಾಡ್ತಾರೆ? ಬಂದು ಸಲಾಂ ಮಾಡ್ತಾರೆ, ಹಿಂಗೆ ಬಾಗಿ. ಹಾ, ನಿರ್ಣಯ ಶಕ್ತಿ ಅಂದ್ರೆ ಸಾಕು. ಇವನು ಅವುಗಳು ಬಂದು ಏನ್ ಮಾಡ್ಬೇಕು? ಸ್ವರಾಜ್ಯಾಧಿಕಾರಿಗಳೇ ಹಾಜಿರ್. तो ऐसे ऑर्डर में ही ಈ ಟೈಪ್ ಆರ್ಡರ್ ಪ್ರಕಾರ ಇದೆಯಾ? ರಾಜ ಪವರ್ಫುಲ್ ಇರ್ಬೇಕು. ಅವನು ಕರೆಕ್ಟ್ ಆಗಿದ್ರೆ, ಲಾ ಮತ್ತೆ ಲವ್ ಪ್ರಕಾರ ಇದ್ರೆ ಪ್ರತಿಯೊಂದು ಶಕ್ತಿಗಳು ನಮ್ಗೆ ಏನಾಗ್ತವೆ? ವಿದಿನ್ ಸೆಕೆಂಡ್ ಹಾಜರಾಗ್ತವೆ. 1 ಮಿನಿಟ್ अपने में लाने में लगेगा, फिर दूसरों को दे सकेंगे. ನನ್ನ ಬಳಿ ಬರ್ಲಿಕ್ಕೆ 1 ನಿಮಿಷ ಬಂದ ಕೂಡಲೇ ನೀವು ಬೇರೆಯವರಿಗೆ ಕೊಡಬಲ್ಲಿರಾ? अगर समय पर किसको जो चाहिए वो नहीं दे सके तो क्या होगा? ಸಮಯದಲ್ಲಿ ಕೂಡ್ಲೆ ಅವರಿಗೆ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಏನಾಗ್ಬೋದು? ವಿಜ್ಞಾನದ ಸಾಧನಗಳು ನೋಡ್ರಿ, ಮನೆಗೆ ಬೆಂಕಿ ಬೀಳ್ತಾ ಇರ್ತದೆ, ಉರಿತಾ ಉಂಟು, ತಾಡ್ರಿ ನಾವು ಫಾರಿನ್ ಇಂದ ತರಿಸ್ಬೇಕು. ಯಾವ್ದನ್ನ? ಅಗ್ನಿಶಾಮಕ ದಳದ ಗ್ರೂಪ್ ಅನ್ನ ಫಾರಿನ್ ತರಿಸ್ಬೇಕಂದ್ರೆ ಇಲ್ಲಿ ಕತೆ ಏನು? ವಿದಿನ್ ಸೆಕೆಂಡ್ ನಾವು ವ್ಯವಸ್ಥೆ ಮಾಡಬೇಕಾಗ್ತದೆ. ಅದೇ ರೀತಿ ನಾಳೆ ಜನ ಪರೇಶಾನ್ನಿಂದ ಸಾಯ್ತಾ ಇರ್ತಾರೆ, ಒದ್ದಾಡ್ತಾರೆ, ಕಷ್ಟಪಡ್ತಾ ಇರ್ತಾರೆ. ಬಾಬಾ ಅಂತಾರೆ, 1 ಸೆಕೆಂಡಿಗೆ ನಾವು ಸ್ವರಾಜ್ಯಾಧಿಕಾರಿಗಳು ಏನಾಗ್ಬೇಕಂತಾರೆ ಬಾಬಾ? ನಮ್ಮ ಬಳಿ ಸರ್ವಶಕ್ತಿಗಳು, ಆಮೇಲೆ ಮನಸ್ಸು ಬುದ್ಧಿ ಸಂಸ್ಕಾರ ಇವೆಲ್ಲವೂ ಇಂದ್ರಿಯಗಳು ನಾವು ಹೇಳಿದಂಗೆ ಲಾ ಮತ್ತೆ ಲವ್ ಪ್ರಕಾರ ಆರ್ಡರ್ ಪ್ರಕಾರ 1 ಸೆಕೆಂಡ್ಗೆ ಅದು ಹಾಜರಾದ್ರೆ ಆಟೋಮೆಟಿಕಲಿ ನಾವು ಏನ್ ಮಾಡ್ಬೋದು? ಬೇರೆಯವರಿಗೂ ದೇ ಸಕೆಂಗೆ. तो
तो सभी बच्चों के दिल में ये संकल्प तो चल ही रहा है, आगे क्या होना है और आगे क्या करना है. ಎಲ್ಲ ಮಕ್ಕಳಿಗೂ ಮುಂದಕ್ಕೆ ಏನ್ ಮಾಡ್ಬೇಕು, ನಾವು ಮುಂದಕ್ಕೆ ಏನು ಅಂತ ಸಂಕಲ್ಪ ನಡೀತಾ ಇದೆ. ಹೋನಾ ತೋ ಬಹುತ್ ಕುಚ್ ಹೈ, ಸುನಾಯನ ಯಹ ತೋ ರಿಹರ್ಸಲ್ ಹೈ. 2000 ಇಸವಿಯಲ್ಲಿ ಬಹಳಷ್ಟು ಏರ್ಪೇರಾಯ್ತು. ಇದು ಜಸ್ಟ್ ಏನು ರಿಹರ್ಸಲ್ ಅಷ್ಟೇ ಅಂತಾರ ಬಾಬಾ. ये 6 मास के तैयारी के घंटी बजी है, घंटा नहीं बजा है. बाबा अंतर घंटी बजी है, ಲಾಂಗ್ ಬೆಲ್ ಗಂಟ ಆ ಟೈಪ್ ಬಾರಿಸಲ್ಪಟ್ಟಿಲ್ಲ. ಸ್ವಲ್ಪ ರಿಹರ್ಸಲ್ ಅಂತ ಸ್ವಲ್ಪ ತೊಂದರೆಗಳು ಬಂತಷ್ಟೇ. ಪಹಲೆ ಗಂಟಾ ಬಜೇಗಾ ಫಿರ್ ನಗಾಡ ಬಜೇಗಾ. ಮೊದಲು ಗಂಟೆ ಬಾರಿಸಲಾಗ್ತದೆ, ಆಮೇಲೆ ನಗಾರಿ ಬಾರಿಸಲಾಗ್ತದೆ. ಥೋಡಾ ಥೋಡಾ ಡರೆಂಗೆ. ಫೈನಲ್ ಮುಗೀತಿನ್ನೋ, ಫೈನಲ್ ಮುಗೀತು. ಭೂಕಂಪ, ಒಂದು ಕಡೆ ಬಿರುಗಾಳಿ, ಒಂದು ಕಡೆ ಸುನಾಮಿ, ಒಂದು ಕಡೆ ಬಾಂಬ್ ಸ್ಫೋಟ, ಒಂದು ಕಡೆ ಚಿಲ್ಲಾನ, ಎಲ್ಲ ಬೇಹದ್ದ ಸಾವು, ಬೇಹದ್ದ ಎಲ್ಲನು ಬೇಹದ್ದಲ್ಲಿ ನಡೆಯುವಾಗ, ಅದರಲ್ಲಿ ಉಳ್ಕೊಂಡವರು ಮತ್ತೆ ಪರಶಾನಿಂದ ಒದ್ದಾಡುವಾಗ, ಇವೆಲ್ಲದಕ್ಕೂ ಸಹಿತ ಎಲ್ಲರಿಗೂ ಮುಕ್ತಿ, ಜೀವನ್ ಮುಕ್ತಿಯನ್ನ ಕೊಡಬೇಕು. ನಾವು ವಿದಿನ್ ಸೆಕೆಂಡ್ ಕೊಡಬೇಕು. ಆತ್ಮಿಕ ಸಾಧನಗಳು ಎವರಡಿ ಇದೆಯಾ? ಯೋಗ ಬಲ ಜಮ ಇದೆಯಾ? ಬೇಕಾದಷ್ಟು ಸರ್ವಶಕ್ತಿಗಳೆಲ್ಲ ಸ್ಟಾಕ್ ಇದೆ ಅಲ್ವಾ? ಚುಂಬಕದಂತೆ ಸ್ನೇಹದ ಚುಂಬಕ್ಕಾಗಿ ಎಲ್ಲರನ್ನು ವಿದಿನ್ ಸೆಕೆಂಡ್ ಆಕರ್ಷಿಸಿ ಅವರಿಗೆ ಶಾಂತಿ ಕೊಡಬೇಕು, ಪ್ರೀತಿ ಕೊಡಬೇಕು, ಶಕ್ತಿ ತುಂಬಿಸ್ಬೇಕು, ಮುಕ್ತಿ, ಜೀವನ್ ಮುಕ್ತಿಯನ್ನ ಕೊಡಬೇಕು. ಬಾಬಾ ಅಂತಾರೆ ಅದನ್ನು ಬಿಟ್ಟು ತೋಡ ತೋಡ ಡರೆಂಗೆ. ಶಕ್ತಿ ಸ್ವರೂಪ ಆತ್ಮಾವೋಂ ಕಾ ಕ್ಯಾ ಸ್ವರೂಪ ದಿಖಾಯಾ ಹೈ? ಶಕ್ತಿ ಸ್ವರೂಪ ಆತ್ಮಗಳಿದ್ದು ಯಾವ ರೀತಿ ತೋರಿಸಿದ್ದಾರೆ ಶಕ್ತಿಯರನ್ನ? ಶಕ್ತಿಯರ ಚಂದ ಕೈ ಕಟ್ಟಿ ಹಿಂಗ್ ತೋರಿಸಿರ್ತಾರ. ಕಾಳಿಯನ್ನ ನೆನ್ಪು ಮಾಡ್ಕೊಳ್ಳಿ, ಹೆಂಗ್ ತೋರಿಸಿರ್ತಾರ. ಬಾಬಾ ಅಂತಾರೆ ಶಕ್ತಿಯೋಂಕೋ ಸದಾ ಶಕ್ತಿಯೋಂಕೋ कोई को 4 भुजा, कोई को 6 भुजा, कोई को 8 भुजा, कोई को 16 भुजा, साधारण नहीं दिखाते ही. ಬರೇ 1-2 ಕೈ ಜತ್ತಾರಿ ಸೀರೆ ಉಟ್ಟು ಒಂದು ಕಿರೀಟ ಕೊಡಂಗಿಲ್ಲ. ಶಕ್ತಿಯರಂದ್ರೆ ಏನ್ ಮಾಡ್ತಾರೆ? 4 ಭುಜ, 6 ಭುಜ, 8 ಭುಜಾಧಾರಿ, 16 ಭುಜಾಧಾರಿ ಸಾಧಾರಣ ರೂಪದಲ್ಲಿ ತೋರಿಸೋದಿಲ್ಲ. ಯಹ ಭುಜಾಯೇ ಸರ್ವಶಕ್ತಿಯೋಂ ಕಾ ಸೂಚಕ ಹೈ. ಇದು ಭುಜಗಳು ಏನಂತಾರೆ ಬಾಬಾ? ಸರ್ವಶಕ್ತಿಗಳ ಭುಜಗಳಾಗಿವೆ. सर्वशक्तिवान द्वारा प्राप्त अपनी शक्तियों को इमर्ज करो. ಆದ್ದರಿಂದ ಸರ್ವಶಕ್ತಿವಾನ್ ತಂದೆಯ ಮೂಲಕ ಪ್ರಾಪ್ತಿಯಾದ ಸರ್ವಶಕ್ತಿಗಳನ್ನ ಇಮರ್ಜ್ ಮಾಡ್ಕೊಳ್ಳಿ. इसके लिए ये नहीं सोचो कि समय आने पर इमर्ज हो जाएगी. ಆ ಸಮಯ ಬಂದಾಗ ಇಮರ್ಜ್ ಆಗ್ತದೆ ಬಿಡಿ ಅಂತ ಆ ರೀತಿ ಯೋಚನೆ ಮಾಡಬೇಡಿ ಅಂತಿದ್ದಾರೆ ಬಾಬಾ. लेकिन सारे दिन में स्वयं प्रति भिन्न भिन्न शक्तियां यूज करके देखो. ಇಡೀ ದಿನ ಭಿನ್ನ ಭಿನ್ನ ಶಕ್ತಿಗಳನ್ನ ಉಪಯೋಗ ಮಾಡಿ ತೋರಿಸಿ, ಕಾರ್ಯಗತಗೊಳಿಸಿರಿ. ಅಷ್ಟು ಶಕ್ತಿಗಳು ನನ್ನ ಹತ್ರ ಇದೇನೋ ಇಲ್ಲೋ ನೋಡಿ. ಈ ಭುಜಗಳೇ ಶಕ್ತಿಯ ಸೂಚಕ. सबसे पहला अभ्यास स्वराज्याधिकारी सारे दिन में कहाँ तक कार्य में लगता है. ನಾನು ಸ್ವರಾಜ್ಯಾಧಿಕಾರಿಯಾಗಿ ಇವೆಲ್ಲ ಶಕ್ತಿಗಳನ್ನ ಎಷ್ಟರ ಮಟ್ಟಿಗೆ ಕಾರ್ಯದಲ್ಲಿ ತರ್ತಿದ್ದೀನಿ? ಎಷ್ಟರ ಮಟ್ಟಿಗೆ? ಸಹನ ಶಕ್ತಿ ಹೆಂಗಿದೆ? ಶಾಂತಿಯ ಶಕ್ತಿ ಹೆಂಗಿದೆ? ವಿದಿನ್ ಸೆಕೆಂಡ್ ಹೊಂದಿಕೊಂಡು ಹೋಗೋ ಶಕ್ತಿ ಬರ್ತದಾ? ಪವರ್ಸ್ ಟು ಫೇಸ್, ಪವರ್ಸ್ ಟು ಡಿಸ್ಕ್ರಿಮಿನೇಟ್, ಪವರ್ಸ್ ಟು ಜಡ್ಜ್, ಪವರ್ಸ್ ಟು ಅಡ್ಜಸ್ಟ್. ವಿದಿನ್ ಸೆಕೆಂಡ್ ಅಡ್ಜಸ್ಟ್ ಆಗ್ತೀರಾ? ಅಥವಾ ನಮ್ಮದೇ ಹಿಡ್ಕೊಂಡು ಕುಂತಿರ್ತೀವ? ನಮ್ಮದೇ ಹಿಡ್ಕೊಂಡು ಕುಂತಕೊಳ್ಳಿ ಜಗಳ ಆಗ್ತದೆ, ಭಿನ್ನ ಮಾತುಗಳು ಬರ್ಲಿಕ್ಕೆ ಶುರು ಆಗ್ತದೆ. ವಿದಿನ್ ಸೆಕೆಂಡ್ ಮೋಲ್ಡ್ ಆಗ್ಬೇಕು. ವಿದಿನ್ ಸೆಕೆಂಡ್ ಮೋಲ್ಡ್ ಆಗೋರೆ ಯಾರು? ಅವರೇ ರಿಯಲ್ ಗೋಲ್ಡ್. ಆ ರೀತಿ ಎಲ್ಲ ಶಕ್ತಿನೂ ಸಹಿತ ಹಿರಿಯರು ಸಹಿತ ಈ ಮಾತನ್ನಂದರ. ತಾಳಿದವನು ಬಾಳಿಯಾನು. ಬಾಳ್ಬೇಕಾದ್ರೆ ತಡ್ಕೋಬೇಕಲ್ಲ, ಸಹನ ಶಕ್ತಿ ಇರ್ಬೇಕು, ಆಮೇಲೆ ರಿಯಾಕ್ಟ್ ಆಗೋದಲ್ಲ. ಲೀಡರ್ ನೆವರ್ ರಿಯಾಕ್ಟ್ಸ್ ಬಟ್ ಅಬ್ಸರ್ವ್ಸ್ ಎವ್ರಿ ಸಿಚುವೇಶನ್ ಅಂತ. ಲೀಡರ್ ಆಗೋನು ಒಮ್ಮೆಲೆ ರಿಯಾಕ್ಟ್ ಮಾಡಂಗಿಲ್ಲ,
ಪ್ರತಿಯೊಂದು ಸಿಚುವೇಶನ್, ಪ್ರತಿಯೊಬ್ಬ ವ್ಯಕ್ತಿ, ಅವನ ಅಂತಃಕರಣ, ಅವನ ಹೃದಯ, ಅವನು ಯಾಕೆ ಹಂಗೆ ಮಾಡ್ತಿದ್ದಾನೆ ಅದನ್ನ ಅವನು ಅಬ್ಸರ್ವ್ ಮಾಡ್ತಾನೆ, ಅರ್ಥ ಮಾಡ್ಕೊಂಡು ನಡೀತಾನೆ. ಅವರು ಲೀಡರ್. ನಾವು ಸ್ವರಾಜ್ಯಾಧಿಕಾರಿಗಳು, ಭವಿಷ್ಯದಲ್ಲಿ ರಾಜ್ಯಾಧಿಕಾರಿ ಆಗೋರು. ಎಲ್ಲರನ್ನ ಏನ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ? ಸಂಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಭಿನ್ನ ಭಿನ್ನ ಮತ, ಭಿನ್ನ ಭಿನ್ನ ಸಂಕಲ್ಪಗಳು, ಭಿನ್ನ ಭಿನ್ನ ಸಂಸ್ಕಾರ ಇರ್ತದೆ. ಅವಾಗ ನನ್ನ ಮೇಲೆ ನಾನು ಸ್ವರಾಜ್ಯಾಧಿಕಾರಿ ಆದ್ರೆ ನಂತರ ಎಲ್ಲ ಶಕ್ತಿಗಳು, ಎಲ್ಲ ಗುಣ, ಯೋಗದ ಬಲ, ಲವ್, ಪ್ರೀತಿ, ಮತ್ತೊಂದು ಎಲ್ಲನೂ ನಾನು ಬಾಬನಿಂದ ಪ್ರಾಪ್ತಿ ಮಾಡ್ಕೊಂಡಿರ್ತೀನಿ. ಅವಾಗ ಅನ್ಯ ಆತ್ಮಗಳ ಜೊತೆಗೆ ಸೇವಾ ಕ್ಷೇತ್ರದಲ್ಲಿ ನನ್ನ ಶಕ್ತಿನ ಬೇಕಾದಂಗೆ ಬಳಸ್ಬೋದು. ಭಿನ್ನ ಭಿನ್ನ ಶಕ್ತಿಯ ಯೂಸ್ करके देखो सारी दिन में. सबसे पहला अभ्यास स्वराज्य अधिकार सारे दिन में कहाँ तक कार्य में लगाया? मैं तो हूँ ही आत्मा मालिक. ನಾನಂತೂ ಆತ್ಮಜ್ಯೋತಿ ಮಾಲೀಕ. ಯಾವುದರ ಮೇಲೆ ಮಾಲೀಕ? ಸಹಯೋಗಿ ಸಾಥಿಗಳ ಮೇಲೆ ಮತ್ತೆ ಕರ್ಮೇಂದ್ರಿಯಗಳ ಮೇಲೆ. ಮಾಲೀಕ್ ಹೋಕೆ ಆರ್ಡರ್ ಕರೋ, ಅವ್ರು ಚೆಕ್ ಕರೋ. ನನ್ನ ಆತ್ಮ ಮಾಲೀಕ. ಮಾಲೀಕನಾಗಿ ಆರ್ಡರ್ ಮಾಡಿ, ಮಾಲೀಕರಾಗಿ ಚೆಕ್ ಮಾಡಿ. ಏನ್ ಚೆಕ್ ಮಾಡೋದು? हर कर्मेंद्रिया मुझे राजा के लव और लॉ में चलते हैं. ಪ್ರತಿಯೊಂದು ಕರ್ಮೇಂದ್ರಿಯ, ನಾನು ಆತ್ಮ ರಾಜ, ಎಲ್ಲ ಕರ್ಮೇಂದ್ರಿಯಗಳು ರಾಜನ ಪ್ರೀತಿಯಲ್ಲಿ ಮತ್ತೆ ರಾಜನ ಕಾನೂನಿನಲ್ಲಿ ಕರೆಕ್ಟ್ ಆಗಿ ನಡೀತಾ ಇದೆನಾ? ಬಾಬಾ ಕೇಳ್ತಿದ್ದಾರೆ. ಆರ್ಡರ್ ಕರೆ ಮನ್ಮನ ಭಾವ್, ಮನ್ಸಿಗೆ ಆರ್ಡರ್ ಮಾಡ್ರಿ. ಯಾರವನು ಮನ್ಸು? ಮನ್ಸು ಯಾವುದು? ಸಹಯೋಗಿ ಸಾಥಿಗಳು. ರಾಜನಿಗೆ 3 ಜನ ಮಂತ್ರಿಗಳು, ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಮನಸ್ಸಿಗೆ ಆರ್ಡರ್ ಮಾಡಿ ಮನ್ಮನ ಭವ. ಅವರು ಮನ್ ಜಾಯೆ ನೆಗೆಟಿವ್, ಅವರು ವೇಸ್ಟ್ ಥಾಟ್ಸ್ ಮೇ ಕ್ಯಾ ಯಹ ಲವ್ और ಲಾ ರಹಾ. ಮನಸ್ಸಿಗೆ ಆರ್ಡರ್ ಮಾಡಿದೆ, ಎಲೆ ಮನಸ್ಸೇ ಸದಾ ಕಾಲಕ್ಕೂ ಶುಭಾಬನಲ್ಲೇ ನಿಲ್ಲೋ, ಬಾಬನ ಜೊತೆಗಿರೋ, ಬಾಬನ್ ನೆನ್ಪು ಮಾಡೋ, ಬಾಬನ ಬಗ್ಗೆನೇ ಥಾಟ್ಸ್ ಕ್ರಿಯೇಟ್ ಮಾಡೋ ಅಂತ ನನ್ನ ಆತ್ಮ ಮನಸ್ಸಿಗೆ ಏನ್ ಮಾಡ್ತೀನಿ? ಆರ್ಡರ್ ಮಾಡ್ತೀನಿ. ಮನಸ್ಸನ್ನು ಸದಾ ಕಾಲಕ್ಕೂ ಬಾಬನಲ್ಲೇ ಇಡುವವರಾಗಿರಿ ಅಂತ ಆತ್ಮ ಮನಸ್ಸಿಗೆ ಆರ್ಡರ್ ಮಾಡಿದಾಗ ಮನಸ್ಸು ವ್ಯರ್ಥ ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು ಮಾಡಿದ್ರೆ ಹಾಗಾದ್ರೆ ಮನಸ್ಸು ಲವ್ ಮತ್ತೆ ಲಾ ಪ್ರಕಾರ ನಡೀತಾ ಇದೆಯಾ? ಆತ್ಮ ರಾಜನ ಪ್ರೀತಿಗೆ ಪಾತ್ರರಾಗಿದೆಯಾ? ಕಾನೂನು ಪ್ರಕಾರ ನಡೀತಾ ಇದೆಯಾ? ಆರ್ಡರ್ ಕರೆ ಮಧುರತಾ ಸ್ವರೂಪ ಬನನ. ಇನ್ನೊಂದು, ನಾನೀಗ ಸಂಕಲ್ಪಕ್ಕೆ ಆರ್ಡರ್ ಕೊಡ್ತಾ ಇದ್ದೀನಿ, ಮಧುರತಾ ಸ್ವರೂಪ ಬನನ. ಅವ್ರ ಸಮಸ್ಯೆ ಅನುಸಾರ, ಪರಿಸ್ಥಿತಿ ಅನುಸಾರ ಕ್ರೋಧ ಕಾ ಮಹಾರೂಪ ನೈ, ಏಕದಮ್ ನಾನು ಮಧುರತೆಯ ಸ್ವರೂಪದಲ್ಲಿ ಇರಬೇಕು. ಆದರೆ ಸಮಯಾನುಸಾರ, ಪರಿಸ್ಥಿತಿ ಅನುಸಾರ ಕ್ರೋಧದ ಮಹಾರೂಪವನ್ನ ತಾಳಿದರೆ ಏನಾಗ್ತದೆ? ನಾನು ಮಧುರತೆಯ ಸ್ವರೂಪದಲ್ಲಿ ಇರಬೇಕು, ಆರ್ಡರ್ ಮಾಡಿರ್ತೀನಿ, ಆದರೆ ಕ್ರೋಧ ಬಂದು ಮಹಾರೂಪ सूक्ष्म रूप में भी आवेश चिड़चिड़ापन आ रहा है, क्या ये ಆರ್ಡರ್ है? ಕೆಲವೊಮ್ಮೆ ಬಹಳ ಮಧುರವಾಗಿರ್ಬೇಕು ನಾವು, ಆದರೆ ಸಿಟ್ಟು, ಸಿಡಿಮಿಡಿ. ಹಾಗಾದರೆ ಈ ನಮ್ಮ ಬಿಹೇವಿಯರ್, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರ ಇದು ಪ್ರೀತಿ ಮತ್ತೆ ಆರ್ಡರ್ ಪ್ರಕಾರ ನಡೀತಾ ಇದೆಯಾ? ರಾಜನಿಗೆ ತಕ್ಕಂತೆ ಪ್ರೀತಿಯಿಂದ ನಡೀತಾ ಇದೆಯಾ? ಆರ್ಡರ್ ಪ್ರಕಾರ ನಡೀತಾ ಇದೆಯಾ? ಲಾ ಪ್ರಕಾರ ನಡೀತಾ ಇದೆಯಾ? ನೋಡಿದರೆ ಇರಬೇಕು ನಾವು ಮಧುರತೆಯಲ್ಲಿ, ಆದರೆ ಮಾಡುವುದೇನು? ಕ್ರೋಧ, ಆವೇಶ, ಆಮೇಲೆ ಚಿಡ್ಚಿಡಾಪನ್. ಹೆಂಗಾಗ್ತದೆ? ಮನಸ್ಸಿಗೆ ಆದೇಶ ಕೊಟ್ಟಿವಿ, ಎಲೆ ಮನಸ್ಸೇ ನೀನು ಸದಾ ಕಾಲಕ್ಕೂ ಶುಭಾಬನ್ ಜೊತೆಗಿರು ಅಂತ. ಆದರೆ ಆ ಮನಸ್ಸು ವ್ಯರ್ಥ ಆಲೋಚನೆ, ನೆಗೆಟಿವ್ ಆಲೋಚನೆ ಮಾಡ್ತಾ ಇದ್ರೆ ರಾಜನ ಆದೇಶದ ಪ್ರಕಾರ ನಡೆದಂಗಾಯ್ತಾ? ಹೇಗಿದೆ ತಮ್ಮ ರಾಜ್ಯ? ಚೆಕ್ ಮಾಡ್ಕೊಳ್ಳಿ. ಕರ್ಮೇಂದ್ರಿಯಗಳೆಲ್ಲ ಹೇಳಿದಂಗೆ ಕೇಳ್ತಾ ಇವೆನಾ? ಮನಸ್ಸು, ಬುದ್ಧಿ, ಸಂಸ್ಕಾರ
ಒಳ್ಳೆ ಮಧುರ ಸ್ವರೂಪ ಇರ್ಬೇಕು. ನಾನೀಗ ಮಧುರತೆಯ ಸಂಸ್ಕಾರ ಇಮರ್ಜ್ ಆಗ್ಬೇಕು. ಆ ಟೈಮಿಗೆ ಕ್ರೋಧದ ಸಂಸ್ಕಾರ ಇಮರ್ಜ್ ಆಯ್ತಂದ್ರೆ, ಸಿಡಿಮಿಡಿ ಬಂತಂದ್ರೆ, ಹಂಗಾರೆ ನಾವು ಸ್ವರಾಜ್ಯಾಧಿಕಾರಿಗಳ ರಾಜ್ಯ ದರ್ಬಾರ ಹೆಂಗ್ ಮಾಡ್ತಾ ಇದ್ದೀರಿ? ಕರ್ಮಚಾರಿಗಳೆಲ್ಲ ವಿಧೇಯವಾಗಿದ್ದಾರ? ಮನಸ್ಸು ಬುದ್ಧಿ ಸಂಸ್ಕಾರ ಸಹಯೋಗಿ ಸಾಥಿಗಳೆಲ್ಲ ಮಂತ್ರಿಗಳು ಎಲ್ಲ ವಿಧೇಯವಾಗಿದ್ದಾರ? ಇವೆಲ್ಲ ಕರೆಕ್ಟ್ ವಿಧೇಯವಾಗಿಲ್ಲ ಅಂದ್ರೆ ರಾಜ್ಯ ದರ್ಬಾರ ನಡೆಸುವುದು ಹೆಂಗೆ? ಬಾಬಾ ತಮ್ಮನ್ನು ತಾವೇ ಕೇಳ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆರ್ಡರ್ ಕರೆ ಹಮೇ ನಿರ್ಮಾಣ ಬನ್ನ ಹೈ और वायुमंडल अनुसार सोचो कहाँ तक दब कर चलेंगे, कुछ तो दिखाना चाहिए. क्या मुझे ही दबना है? ಕೆಲವು ಸಂದರ್ಭದಲ್ಲಿ ನಿರ್ಮಾಣ ಸ್ಥಿತಿಯಲ್ಲಿ ಇರಬೇಕು. ನಾನ್ ಮಾಡಿದೆ ಅಭಿಮಾನದಲ್ಲಿ ಬರಬಾರ್ದು. ಮಾಡಿದ್ರು ಮಾಡದಂತಿರ್ಬೇಕು, ನೋಡಿದ್ರು ನೋಡದಂತಿರ್ಬೇಕು ಅಲ್ವಾ? ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುವ ಮಾಟದೊಳಗೆ ನಾನಿಲ್ಲದಿರಬೇಕು, ನೋಡುವಂತಿರಬೇಕು, ನೋಡದಂತಿರಬೇಕು. ನೋಡುವ ನೋಟದೊಳಗೆ ನಾನಿಲ್ಲದಿರಬೇಕು. ಈ ನಾನು ಹೋಗಲಾಡಿಸಿ ನಿರ್ಮಾಣ ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಆದರೆ ಕೆಲವು ವಾಯುಮಂಡಲ ಅನುಸಾರವಾಗಿ ಯಾಕೆ ನಾನೇ ದಬನ, ನಾವು ಮಾಡಿದ್ರೆ ನನ್ನನ್ನೇ ಏನ್ ಮಾಡ್ತಿದ್ದಾರೆ ಎಲ್ಲರೂ? ಏನು ಒತ್ತಿಕ್ಕಿಡೋದು, ಹತ್ತಿಕ್ಕಿಡೋದು. ನಾನೇ ಮತ್ತೆ ಹಂಗೆ ಆಗ್ಬೇಕಾ? ಎಲ್ಲರೂ ನನ್ನನ್ನೇ ಏನ್ ಮಾಡ್ಬಿಡ್ತಿದ್ದಾರೆ? ಹತ್ತಿಕ್ತಾ ಇದ್ದಾರೆ. ನಾನು ಹಂಗೆ ಇರ್ಬೇಕಾ? ಮಾಡಿದ್ ನಾನು ಹೌದಲ್ಲ ಅಂತ ಹೇಳ್ಕೊಂಡು ಏನಾದ್ರು ಮುಜೆ ಹಿ ಮರ್ನಾ ಹೇ, ನಾನೇ ಸಾಯ್ಬೇಕಾ? ಮುಜೆ ಹಿ ಬದಲ್ನಾ ಹೇ, ನಾನೇ ಬದಲಾಗ್ಬೇಕಾ? ಕ್ಯಾ ಯೇ ಲವ್ ಅಂಡ್ ಆರ್ಡರ್ ಹೇ? ಹಂಗಾರೆ ಇದು ಲವ್ ಮತ್ತೆ ಆರ್ಡರಾ? ಹೌದು. ಮುಜೆ ಹಿ ಮರ್ನಾ, ಮುಜೆ ಹಿ ದಬ್ನ, ನಾನೇ ಬಾಗಿ ತೂಗಿ ನಡಿಬೇಕು. ನೋಡಿದ್ರೆ ಮಾಡಿದೆಲ್ಲ ನಾವೇ, ಅಧಿಕಾರ ಚಲಾಯಿಸೋದು ಅವರು. ಹೌದು, ನಾನೇ ಏನ್ ಮಾಡ್ಬೇಕು? ಅವಾಗ ಏನ್ ಮಾಡ್ಬೇಕು? ನಾನೇ ಬಾಗಬೇಕ, ನಾನೇ ಬದಲಾಗಬೇಕ, ನಾನೇ ಸಾಯ್ಬೇಕ. क्या यह लव और ऑर्डर है? इसलिए विश्व के ऊपर चिल्लाने वाले दुखी आत्माओं के ऊपर रहम करने के पहले अपने ऊपर रहम करो ना. ಮೊದಲೇ ಬಾಬಾ ಅಂದರು, ವಿಶ್ವ ಕಲ್ಯಾಣಿಗಳೇ ವಿಶ್ವ ಕಲ್ಯಾಣಕಾರಿಗಳೇ ಅಂತ ಹೇಳಿದ್ರು ಬಾಬಾ. ನೀವು ವಿಶ್ವದ ಮೇಲೆ ಚಿಲ್ಲಾನೆ ವಾಲೆ ದುಃಖಿ ಆತ್ಮಗಳ ಮೇಲೆ ದಯೆ ತೋರ್ಸಕ್ಕಿಂತ ಮೊದಲು ನನ್ನ ಮೇಲೆ ನಾನೇ ಏನ್ ಮಾಡ್ಬೇಕೀಗ? ದಯೆ ತೋರಿಸ್ಬೇಕು ಅಂತ ಬಾಬಾ ತಿಳಿಸ್ತಾರೆ. ಅಪ್ಪನ ಅಧಿಕಾರ ಸಂಭಾಲು, ನನ್ನ ಮೇಲೆ ನಾನೇ ದಯೆ ತೋರಿಸಿ ನನ್ನ ಅಧಿಕಾರವನ್ನ, ಸ್ವರಾಜ್ಯಾಧಿಕಾರವನ್ನ ನಾನು ಸಂಭಾಲನೆ ಮಾಡ್ಕೋಬೇಕು. आगे चल आपको चारों ओर सकाश देने का, वाइब्रेशन देने का, मनसादर वायुमंडल बनाने का बहुत कार्य करना है. ಬಾಬಾ ಅಂತಾರೆ, ನಾಳೆ ಎಷ್ಟು ಕೆಲಸ ಮಾಡ್ಬೇಕು ನೀವು? 4 ಕಡೆ ಎಲ್ಲರಿಗೂ ಸಕಾಶ್ ಕೊಡ್ಬೇಕಾಗ್ತದೆ. 4 ಕಡೆ ಎಲ್ಲಾ ಕಡೆಗೂ ಒಳ್ಳೆ ವೈಬ್ರೇಷನ್ ಅನ್ನ ಹರಡಿಸ್ಬೇಕಾಗ್ತದೆ. 4 ಕಡೆ ಮನಸ್ಸಿನ ಮೂಲಕನೇ ವಾಯುಮಂಡಲವನ್ನ, ಒಳ್ಳೆ ವಾಯುಮಂಡಲವನ್ನ ರೂಪಿಸುವ ಕಾರ್ಯ ಮಾಡಬೇಕಾಗಿದೆ. ಎಷ್ಟು ಜವಾಬ್ದಾರಿಯ ಸ್ಥಾನದಲ್ಲಿದ್ದೀರಿ? ಇಡೀ ವಿಶ್ವಕ್ಕೆ ನಾಳೆ ಏನ್ ಮಾಡಬೇಕಾಗಿದೆ? ಪಹಲೆ ಬಿ ಸುನಾಯ. ಅದಕ್ಕೆ ಆ ಸಮಯದಲ್ಲಿ ಇನ್ನು ನಮ್ಮ ಕರ್ಮೇಂದ್ರಿಯಗಳು ತೊಂದರೆ ಕೊಡೋದು, ಮನಸ್ಸು ಬುದ್ಧಿ ಸಂಸ್ಕಾರ ಹೆಚ್ಚು ಕಡಿಮೆ ಆಗೋದು, ಆಚೆನ ನಮಗೇನೆ ಸಿಟ್ಟು ಬರ್ತಾ ಇರೋದು, ನಮ್ಗೇನೆ ಏನದು ನೆಗೆಟಿವ್ ಥಾಟ್ಸ್ ಬರೋದು, ಪರಿಸ್ಥಿತಿಗೆ ಅನುಸಾರವಾಗಿ ಕ್ರೋಧ ಬರೋದು, ಆವೇಶದಲ್ಲಿ ನಾವೇ ಮಾಡ್ತಾ ಕುಂತರೆ ಆ ವಾಯುಮಂಡಲ ಸೃಷ್ಟಿ ಮಾಡೋರು ಯಾರು? ವಿಶ್ವಕ್ಕೆ ಸಕಾಶ ಕೊಡೋರು ಯಾರು? ವೈಬ್ರೇಷನ್ ಕೊಡೋರು ಯಾರು? ಮನಸ್ಸಿನ ಮೂಲಕ ಒಳ್ಳೆ ವಾಯುಮಂಡಲವನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ವಿಶ್ವ ಕಲ್ಯಾಣಕಾರಿಗಳೇ, ವಿಶ್ವ ಕಲ್ಯಾಣಿ ಆತ್ಮಗಳೇ, ಪಹಲೆ ಬಿ ಸುನಾಯ, ಅಭಿ ತಕ್ ಜೋ ಜೋ ಜಹಾ ತಕ್ ಸೇವಾ ಕೆ ನಿಮಿತ್ತ ಹೈ ಬಹುತ್ ಅಚ್ಚಿ ಕಿ ಹೈ. ಇಷ್ಟರ ತನಕ ತಾವು ಎಲ್ಲೆಲ್ಲಿ ಸೇವೆಗೆ ನಿಮಿತ್ತ ಆಗಿದ್ದೀರೋ ಬಹಳ ಚಲೋ ಮಾಡಿದಿರಿ. ಲೇಕಿನ್ ಅಭಿ ಸಮಯ ಪ್ರಮಾಣ तीव्र गति और बेहद सेवा की ಅವಶ್ಯಕತೆ है. ಈಗ ವರ್ತಮಾನ ಸಮಯದಲ್ಲಿ ಸಮಯ ಪ್ರಮಾಣ, ತೀವ್ರ ಗತಿ ಮತ್ತು ಬೇಹದ್ದಿನ ಸೇವೆಯ ಅವಶ್ಯಕತೆ ಇದೆ.
ಬರೀತೀರಿ? ವರ್ತಮಾನ ಸಮಯ, ತೀವ್ರ ಗತಿ ಮತ್ತು ಬೇಹದ್ದಿನ ಸೇವೆಯ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನನ್ನ ಮೇಲೆ ನಾನೇ ದಯೆ ತೋರಿಸ್ಬೇಕು. ಇನ್ನೂ ನನ್ನ ಹತ್ರ ನೆಗೆಟಿವ್ ಆಲೋಚನೆ, ವ್ಯರ್ಥ, ಆವೇಶ, ಕ್ರೋಧ ಇವೆಲ್ಲ ಬಂದರೆ ಹೆಂಗೆ? ನನ್ನ ಮೇಲೆ ನಾನೇ ದಯೆ ತೋರಿಸ್ಬೇಕು. ಈಗ ಸಮಯ ಪ್ರಮಾಣ, ತೀವ್ರ ಗತಿಯ ಮತ್ತು ಬೇಹದ್ದಿನ ಸೇವೆಯ ಅವಶ್ಯಕತೆ ಇದೆ. तो अभी पहले हर दिन को ಚೆಕ್ करो ಸ್ವರಾಜ್ಯ ಅಧಿಕಾರ कहाँ तक रहा. ಪ್ರತಿ ದಿನ ಚೆಕ್ ಮಾಡ್ಕೊಳ್ಳಿ. ಸ್ವರಾಜ್ಯ ಅಧಿಕಾರ ಎಲ್ಲೆ ತನಕ ಇದೆ. ಆತ್ಮ ಮಾಲಿಕ್ ಹೋಕೆ ಕರ್ಮೇಂದ್ರಿಯಂಕೋ ಚಲಾಯೇ. ಆತ್ಮ ನಾನು ಮಾಲೀಕನಾಗಿ ಕರ್ಮೇಂದ್ರಿಯಗಳನ್ನ ಕರೆಕ್ಟ್ ನಡೆಸ್ತಾ ಇದ್ದೀವಾ? ಕರೆಕ್ಟ್ ಇದೆನಾ ಎಲ್ಲ ಕರ್ಮೇಂದ್ರಿಯ? ಬಾಯಿಗೆ 2 ಕೆಲಸ, ಯಾವ್ದದು? ಒಂದು ಮಾತನಾಡೋದು, ಇನ್ನೊಂದು ರುಚಿ ರಸ. ಕೆಲವೊಮ್ಮೆ ತಿನ್ಬಾರ್ದು, ಇದು ಮಾಡಬಾರದು, ಇದು ಒಳ್ಳೆಯದಲ್ಲ ಅಂತ ಗೊತ್ತಿದ್ರು ಕಣ್ಣು ನೋಡಿದ ಕೂಡಲೇ ಬಾಯಲ್ಲಿ ನೀರು ಸುರಿತದೆ, ತಿಂದೇ ಬಿಡ್ತೀವಿ. ಈ ರೀತಿ ಏನು ನಾಲಿಗೆ ಮೋಸ ಇಲ್ಲಲ್ವಾ? ಆತ್ಮ ಹೇಳ್ತಾನೆ ಬೇಡ, ಇದು ಒಳ್ಳೇದಲ್ಲ, ಇದು ಆರೋಗ್ಯಕ್ಕೆ ತಿನ್ಬಾರ್ದು, ಕೆಮ್ಮಿದೆ, ಇದು ಚಲೋ ಅಲ್ಲ. ಆದ್ರೆ ಆ ಐಟಮ್ ಬಂದದ್ದೇ ತಡ. ಟೇಸ್ಟ್ ನನಗೆ ಬಹಳ ಇಷ್ಟ, ಅದು ಇದು ಎಲ್ಲ ಬದಿಗಿಟ್ಟು ಗುಳುಮಂತ ತಿಂದ್ಬಿಡೋದ? ರಾಜ ಹೇಳಿದಂಗೆ ಕೇಳಬೇಕು, ಆತ್ಮ ರಾಜ. ಅದಕ್ಕೆ ಲವ್ ಮತ್ತೆ ಲಾ, ಜಬರ್ದಸ್ತಿ ಅಲ್ಲ. ಅದನ್ನ ನಾಲಿಗೆ ಇನ್ನು ಮುಂದಕ್ಕೆ ನೀನು ಏನಾರ ಆ ರೀತಿ ಇಷ್ಟಪಟ್ಟರೆ ನೋಡಂತ ಹೇಳ್ಕೊಂಡು ನಾಲಿಗೆನ ಕಟ್ ಮಾಡ್ಲಿಕ್ಕೆ ಬರ್ತದ? ಹಾಗೆ ಜಬರ್ದಸ್ತಿ ಹಂಗಲ್ಲ. ಲವ್ ಮತ್ತೆ ಲಾದಿಂದ ನಮ್ಮ ಇಂದ್ರಿಯಗಳನ್ನ, ಮನಸ್ಸು, ಬುದ್ಧಿ, ಸಂಸ್ಕಾರವನ್ನ ಚಲಾನ. ಬಾಬಾ ಅಂತರ ಆತ್ಮ ಮಾಲೀಕಾಗಿ ಇಂದ್ರಿಯಗಳನ್ನ ನಡೆಸಬೇಕ. ಸ್ಮೃತಿ ಸ್ವರೂಪ ರಹೇ, ಮೈ ಮಾಲಿಕಿನ ಸಾಥಿಯೋं से ಸಹಯೋಗಿयों से ಕಾರ್ಯ ಕರಾ ರಹಾ ಹೂಂ. ಸ್ಮೃತಿ ಇರ್ಬೇಕು, ನನ್ನ ಆತ್ಮ ಮಾಲೀಕ, ಈ ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಿಸ್ತಾ ಇದ್ದೀನಿ. ನನ್ನ ಸೇವಾ ಸಾಥಿಯರು ಮನಸ್ಸು, ಬುದ್ಧಿ, ಸಂಸ್ಕಾರ ಅವರನ್ನ ನಡೆಸ್ತಾ ಇದ್ದೀನಿ. स्वरूप में नशा रहे तो स्वयं ही तो ये सब कर्मेंद्रिय आपके आगे भी हाजिर जी हजूर स्वतः ही करेंगे. ನಮಗೆ ಆತ್ಮ ಸ್ಮೃತಿ ಸ್ವರೂಪದಲ್ಲಿರ್ಬೇಕು. ನನ್ನ ಆತ್ಮ ಜ್ಯೋತಿ ಎಲ್ಲ ಇಂದ್ರಿಯಗಳು, ಮನ, ಬುದ್ಧಿ, ಸಂಸ್ಕಾರ ಎನ್ನುವ ಸೇವಾ ಸಾಥಿಯರು, ಇವರಿಗೆ ನಾನು ಅಧಿಕಾರಿಯಾಗಿದ್ದೀನಿ. ಲವ್ ಮತ್ತೆ ಲಾದಲ್ಲಿ ನಾನು ನಡೆಸ್ತಾ ಇದ್ದೀನಿ. ಇದು ಸ್ಮೃತಿ ಇದ್ದಾಗ ಎಲ್ಲ ಕರ್ಮೇಂದ್ರಿಯಗಳು ಜಿ ಹಜೂರ್ जी हाजिर बंद बिಡ್ತವೆ. मेहनत नहीं करनी पड़ेगी. आज व्यर्थ संकल्प को मिटाओ, आज संस्कार को मिटाओ, आज निर्णय शक्ति को प्रकट करो. एक दक से सब कर्मेंद्रिया, मन, बुद्धि, संस्कार जो आप चाहते हैं वो करेगी. बाबा ತಿಳಿಸ್ತಿದ್ದಾರೆ, ಇವತ್ತು ವ್ಯರ್ಥ ಸಂಕಲ್ಪವನ್ನ ದೂರ ಮಾಡೋದು, ಇವತ್ತು ವ್ಯರ್ಥ ಸಂಸ್ಕಾರವನ್ನ ದೂರ ಮಾಡೋದು ಒಂದೊಂದೇ ಅಲ್ಲ. ಇವತ್ತು ನಿರ್ಣಯ ಶಕ್ತಿ ಪ್ರತ್ಯಕ್ಷ ಆಯ್ತು, ಇವತ್ತು ವ್ಯರ್ಥ ಸಂಕಲ್ಪ ಸಮಾಪ್ತಿ ಆಯ್ತು. ಒಂದೇ ಪೆಟ್ಟಿಗೆ ಎಲ್ಲಾ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ ನಾವೇನು ಬಯಸ್ತೀವೋ ಆ ರೀತಿ ಅದು ನಡೆಯುವಂತಾಗ್ಬೇಕು. ಇವತ್ತು ಅದು ಮಾಡದೆ, ನಾಳೆ ಇದು ಮಾಡದೆ, ಒಂದೊಂದೇ ಅಲ್ಲ, ಒಂದೇ ಪೆಟ್ಟಿಗೆ ಏಕ ದಕ್ಕಸೆ ಎಲ್ಲಾ ಕರ್ಮೇಂದ್ರಿಯ ಮತ್ತೆ ಮನಸ್ಸು, ಬುದ್ಧಿ, ಸಂಸ್ಕಾರ आप जो चाहते हो वो करेगी. अभी कहते हो ना, बाबा चाहते तो यह है लेकिन अभी इतना नहीं हुआ है. ಕೆಲವೊಮ್ಮೆ ಹೇಳ್ತೀವಲ್ಲ, ಬಾಬಾ ಈ ರೀತಿ ಇರ್ಬೇಕಂತ ಬಯಸ್ತಿದ್ದಾರೆ, ನಾನು ಅಷ್ಟು ಇಲ್ಲ. ಫಿರ್ ಕಹೆಂಗೆ ಜೋ ಚಾತೆ ಹಿ ವೋ ಹೋ ಗಯಾ, ಸಹಜ್ ಅಲ್ವಾ? ಫಿರ್ ಕಹೆಂಗೆ ಜೋ ಚಾತೆ ವೋ ಹೋ ಗಯಾ, ಸಹಜ್. ಕೆಲವೊಮ್ಮೆ ಅಂತೀವಿ, ನಾನು ಏನು ಬಯಸಿದ್ನೋ ಅದು ಆಗ್ಬಿಡ್ತು ಸಹಜವಾಗಿ. तो समझा क्या करना, अपने अधिकार की सिद्धियों को कार्य में लगाओ. ಈಗ ನಮಗೇನು ಅಧಿಕಾರ ಇದೆ, ಅಧಿಕಾರವನ್ನ ಸಿದ್ಧಿಸಿಕೊಂಡಿದ್ದೀವಿ, ಅದನ್ನ ಕಾರ್ಯದಲ್ಲಿ ತೊಡಗಿಸಿರಿ. ಅಧಿಕಾರವನ್ನ ಸಿದ್ಧಿ ಮಾಡಿಕೊಂಡ ಅಧಿಕಾರವನ್ನ ಕಾರ್ಯದಲ್ಲಿ ತೊಡಗಿಸಿರಿ. ಸಿದ್ಧಿ ಮಾಡಿಕೊಂಡ ಅಧಿಕಾರವನ್ನ ಕಾರ್ಯದಲ್ಲಿ ತೊಡಗಿಸಿರಿ. ಆರ್ಡರ್ ಕರೋ ಸಂಸ್ಕಾರ ಕೋ
ऑर्डर ಮಾಡಿ ಸಂಸ್ಕಾರಕ್ಕೆ. संस्कार आपको क्यों ऑर्डर करता? संस्कार नहीं मिटता क्यों? बंधा हुआ है. ಹೌದಾ? ಸಂಸ್ಕಾರ ಹೇಳ್ದಂಗೆ ಕೇಳ್ತಾ ಇಲ್ವ? ಹೇಳ್ದಂಗೆ ಕೇಳ್ತಾ ಇಲ್ವಾ? ಸಂಸ್ಕಾರ ಬಂದಾ ಹುವಾ ಹೈ. ನಿಮ್ಮನ್ನ ಕಟ್ಟಿ ಹಾಕಿದ್ದೇನಾ? ಸಂಸ್ಕಾರಕ್ಕೆ ಆರ್ಡರ್ ಮಾಡಿ. संस्कार आपके ऑर्डर में मालिकपन लाओ तो औरों के सेवा की बहुत 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 आवश्यकता है. यह तो कुछ भी नहीं है, बहुत नाजुक समय आना ही है. ಬಾಬಾ ಅಂತಾರೆ, ಅನೇಕರಿಗೆ ನಾವು ಸೇವೆ ಮಾಡಬೇಕಾದ್ರೆ ನಮ್ಮ ಕರ್ಮೇಂದ್ರಿಯಗಳು ಮತ್ತೆ ಮನಸ್ಸು ಬುದ್ಧಿ ಸಂಸ್ಕಾರ ಇದು ಆತ್ಮರಾಜನ ಅಧೀನದಲ್ಲಿ ಇರಬೇಕು. ಲಾ ಮತ್ತೆ ಲವ್ ಪ್ರಕಾರನೇ ನಡಿಬೇಕು. ಬಾಬಾ ಹೆಂಗೆ ನಮ್ಮನ್ನ ನಡೆಸ್ತಾ ಇದ್ದಾರೆ, ಚಲಾ ರಹಾ ಹೈ. ನಾವು ಈ ರೀತಿ ಏನ್ ಮಾಡಬೇಕು? ಸೇವಾ ಸಾಥಿಗಳನ್ನ, ನಂತರ ಕರ್ಮಚಾರಿಗಳನ್ನ ನಾವು ಲವ್ ಮತ್ತೆ ಆರ್ಡರ್ ಪ್ರಕಾರ ನಡೆಸ್ಬೇಕು. ಸಮಯ ಪರ ಆಪ ಉಡ್ತಿ ಕಲಾ ದ್ವಾರ ಫರಿಷ್ಠಾ ಬನ್. ಆವಾಗ ಸಮಯಕ್ಕೆ ತಕ್ಕಂತೆ ಹಾರುವ ಕಲೆಯ ಫರಿಷ್ಠೆಗಳಾಗಿ ಚಾರೋ ಓರ್ ಚಕ್ಕರ್ ಲಗಾತಿ, 4 ಕಡೆ ಚಕ್ಕರ್ ಹಾಕ್ತೀವಿ. ಸಮಯಕ್ಕೆ ತಕ್ಕಂತೆ ಯಾವ ಬೇಕಾವಾಗ ಫರಿಷ್ಠೆಗಳಾಗಿ 4 ಕಡೆ ಚಕ್ಕರ ಹಾಕಿ, ಜಿಸ್ಕೋ ಶಾಂತಿ ಚಾಹಿಯೇ, ಜಿಸ್ಕೋ ಖುಷಿ ಚಾಹಿಯೇ, ಜಿಸ್ಕೋ ಸಂತೋಷತೆ ಚಾಹಿಯೇ, ಫರಿಷ್ಠಾ ರೂಪ ಮೇ ಸಕಾಶ್ ದೇನೆ ಕಾ ಚಕ್ಕರ್ ಲಗಾಯೆಂಗೆ. ಆಯ್ತಾ? ಸ್ವರೂಪ ಕಂಡ ಮುಂದೆ ಬರ್ತಾ ಇದೆಯಾ? ಯಾವಾಗ ನಾವು ಮಂಜೀತ, ಸಂಸ್ಕಾರ ಜೀತ, ಬುದ್ಧಿ ಜೀತ, ಇಂದ್ರಿಯ ಜೀತ, ಆತ್ಮರಾಜ ಇದು ಕರೆಕ್ಟ್ ಆಗಿ ಯಾವಾಗ ಆಗ್ತೀವೋ ಆವಾಗ ನಾವು ಫರಿಷ್ಠೆಗಳು. ನಾವೇ ಫರಿಷ್ಠೆಗಳಾಗಿ ಚಕ್ಕರ ಆಗ್ತೀವಿ. ಯಾರಿಗೆ ಶಾಂತಿ ಬೇಕು ಶಾಂತಿ, ಯಾರಿಗೆ ಖುಷಿ ಬೇಕು ಖುಷಿ, ಯಾರಿಗೆ ಸಂತುಷ್ಟತೆ ಬೇಕು ಸಂತುಷ್ಟತೆ, ಫರಿಷ್ಠಾ ರೂಪದಲ್ಲಿ ಸಕಾಶ ಕೊಡ್ತಾ ಕೊಡ್ತಾ ಚಕ್ಕರ್ लगाएंगे और वह अनुभव करेंगे. जैसे अभी अनुभव करते हैं ना, पानी मिल गया बहुत प्यास मिटी. ಕೆಲವರು ಅನುಭವ ಮಾಡ್ತಾರಲ್ವಾ, ನೀರು ಸಿಕ್ತು, ಬಹಳ ಬಾಯಾರಿಕೆಯಲ್ಲಿ ಬಳಲಿದ್ದೆ, ಈಗ ಏನಾಯ್ತದು ದೂರ ಆಯ್ತು. ಖಾನಾ ಮಿಲ್ ಗಯಾ, ಟೆಂಟ್ ಮಿಲ್ ಗಯಾ, ಸಹಾರಾ ಮಿಲ್ ಗಯಾ. ಅಯ್ಯೋ ಹೊತ್ತೊತ್ತಿಗೆ ಊಟ ಸಿಕ್ತು, ಆಮೇಲೆ ಟೆಂಟಲ್ಲಿ ನಮ್ಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಸಿಕ್ತು ಅಲ್ವಾ, ನೀರು ಸಿಕ್ತು, ಆರಾಮಾಯ್ತು ಅಂತೀವ ಇಲ್ಲೋ? ಬಾಬಾ ಹೇಳ್ತಾರೆ, ಐಸೆ ಅನುಭವ ಕರೆಂಗೆ ಫರಿಷ್ಠಾ ದ್ವಾರ ಶಾಂತಿ ಮಿಲ್ ಗೈ. ಫರಿಷ್ಠೆಗಳ ಮೂಲಕ ಶಾಂತಿ ಸಿಕ್ತು. ಕೆಲವೊಮ್ಮೆ ಭೂಕಂಪ ಆದಾಗ ಟೆಂಟ್ ಹಾಕಿರ್ತಾರೆ, ಟೆಂಟ್ ಸಿಕ್ತು, ನೀರು ಸಿಕ್ತು, ತಿನ್ಲಿಕ್ಕೆ ಸಿಕ್ತು, ಪಾರಾದೆವು ಅಂತಂತಾರಲ್ವಾ. ಅದೇ ರೀತಿ ಎಲ್ಲಾ ಜನ ಏನ್ ಅನುಭವ ಮಾಡ್ಬೇಕ? ಏನ್ ಸಿಕ್ತ? ನಮ್ಗೆ ಶಾಂತಿ ಬೇಕಾಗಿತ್ತು, ಶಾಂತಿ ಸಿಕ್ತು. ಶಕ್ತಿ ಬೇಕಾಗಿತ್ತು, ಶಕ್ತಿ ಸಿಕ್ತು. ಖುಷಿ ಬೇಕಾಗಿತ್ತು, ನನಗೆ ಖುಷಿ ಸಿಕ್ತು. ಹೇಗೆ? ನಮ್ಮ ಯಾವ ಸ್ವರೂಪದಿಂದ ನಾವು ಬೇರೆಯವರಿಗೆ ಕೊಡಬಹುದು? ನಮ್ಮ ಯಾವ ಸ್ವರೂಪದಿಂದ? फरिश्ता स्वरूपದಿಂದ. तो अंत वाह करतात अंतिम स्थिति, पावरफुल स्थिति आपका अंतिम वाहन बनेगा. अंतिम नम स्थिति, अंतिಮ ಪವರ್ಫುಲ್ ಸ್ಥಿತಿ, ಅದೇ ಅಂತಿಮ ವಾಹನ. ಆ ಸ್ಥಿತಿಯಿಂದಲೇ 4 ಕಡೆ ನಾವು ಏನ್ ಮಾಡ್ತೀವಿ? ಫರಿಷ್ಠೆಗಳಾಗಿ ಅಡ್ಡಾಡ್ತೀವಿ. ಸುಖ ಶಾಂತಿ ಖುಷಿಯನ್ನ ಎಲ್ಲರಿಗೂ ಕೊಡ್ತೀವಿ. और चारों ओर चक्कर लगाते सबको शक्तियां देंगे, साधन देंगे. अपना रूप सामने आता है. इमर्ज करो, ನಿಮ್ಮ ಅಂತಿಮ ಸ್ವರೂಪವನ್ನ ಇಮರ್ಜ್ ಮಾಡ್ಕೊಳ್ಳಿ. ಆ ಫರಿಷ್ಠಾ ಸ್ವರೂಪವನ್ನ ಇಮರ್ಜ್ ಮಾಡ್ಕೊಳ್ಳಿ. ಯಾರಿಗೆ ಶಾಂತಿ ಬೇಕು ಶಾಂತಿ ಕೊಡೋಣ, ಯಾರಿಗೆ ಶಕ್ತಿ ಬೇಕು ಶಕ್ತಿಯನ್ನ ಕೊಡಿ, ಯಾರಿಗೆ ಖುಷಿ ಬೇಕು ಖುಷಿ ಕೊಡಿ. ರೌಂಡ್ ಆಗ್ತಿದ್ದೀರಾ? ಇಡೀ ವಿಶ್ವಕ್ಕೆ ಅಂತವಾಹಕ ಶರೀರದ ಮೂಲಕ ಆತ್ಮ ಜ್ಯೋತಿ ಶಕ್ತಿಯಾं देंगे. बाबा अंदर अपना रूप सामने आता है, इमर्ज करो. इतने फरिश्ते चक्कर लगा रहे हैं. ಎಷ್ಟು ಫರಿಶ್ತೆಗಳು ನಾವು ಏನ್ ಮಾಡ್ತಿದ್ದೀವಿ? ಈಗ ಚಕ್ಕರ್ ಹಾಕ್ತಾ ಇದ್ದೀವಿ, ಸಕಾಶ್ ದೇ ರಹೆ ಹೇ. तब कहेंगे जो आप एक गीत बजाते हो ना, ಆವಾಗ ಎಲ್ಲ ಜನರಿಂದ ನಾವೊಂದು ಹಾಡು ಹಾಕ್ತಿವಲ್ಲ, ಗೊತ್ತಾ ನಿಮಗೆ ಹಾಡು? ಶಕ್ತಿಯಾ ಆ ಗಯಿ ಧರ್ತಿ ಪೇ
ಶಿವಶಕ್ತಿಯ ಆಗಯಿ ಅಂತ ಹೇಳ್ಕೊಂಡು ಹಾಡು ನೆನಪಾಯ್ತಾ? ಯಾವಾಗ ಹಾಡು ಹಾಕ್ತೀರಿ? ಯಾವಾಗ ಹಾಕ್ತೀವಿ? ದಸರಾ ಟೈಮಿಗೆ ಹಾಕ್ತೀರಾ? ಯಾವ ಹಾಡು? ಶಿವಶಕ್ತಿಯ ಆಗಯಿ. परम पिता शिव की शिव शक्तियाँ गई, शिव शक्तियाँ आ गई। धरती पे शिव शक्तियाँ आ गई, धरती पे शिव शक्तियाँ आ गई। घर घर में होती है जिनकी पूजा, घर घर में होती है जिनकी पूजा, चेतन में वो देवियाँ आ गई, चेतन में वो देवियाँ आ गई, शिव शक्तियाँ आ गई। धरती पे शिव शक्तियाँ आ गई। बाबा अंतर एक गीत बजाते हो ना, शक्तियों द्वारा ही सर्वशक्तिवान स्वतः ही सिद्ध हो जाएगा. ಶಕ್ತಿಗಳ ಮೂಲಕನೇ ಸರ್ವಶಕ್ತಿವಾನ್ ಸ್ವತಃ ಸಿದ್ಧ ಆಗ್ತದೆ. ಬಾಬಾ ಅಂತಾರೆ, ಭಗವಂತ ಈ ಜಗತ್ತಿಗೆ ಬಂದಿದ್ದಾನೆ, ಪರಮಾತ್ಮ ಸರ್ವಶಕ್ತಿವಂತ, ಸಿದ್ಧಗೊಳಿಸೋರು ಯಾರು? ಶಕ್ತಿಗಳ ಮೂಲಕ. ನಾವು ಫರಿಷ್ಠೆಗಳಾಗಿ ಖುಷಿ, ಶಾಂತಿ, ಪ್ರೀತಿ ಏನ್ ಬೇಕದನ್ನ ಕೊಡ್ಬೇಕು ನಾವು ಆ ಶಕ್ತಿಗಳ ಮೂಲಕ. ಆವಾಗ ಶಿವಶಕ್ತಿಯರು ಬಂದರು ಅಂತ ಜಗತ್ತಿನ ಮುಂದೆ ಪ್ರತ್ಯಕ್ಷತೆ ಆಗ್ತದೆ. ಆವಾಗ ಸರ್ವಶಕ್ತಿವಂತ ಸಿದ್ಧ ಹೋ ಜಾಯೇಗಾ. ಸುನಾ ನೋಡಿ, ಬರೇ ಸ್ವರಾಜ್ಯಾಧಿಕಾರಿ ಅಂತ ಶುರು ಮಾಡಿ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ರು ಬಾಬಾ. ನಮ್ಮೇಲೆ ನಾವು ಅಧಿಕಾರಿಗಳಾದ್ರೆ ಆಯ್ತಂತ ಪುರುಷಾರ್ಥ ಮಾಡ್ತಾ ಕುಂತಾರೆ ಆಯ್ತಾ? ನಮ್ಮೇಲೆ ನಾವು ಅಧಿಕಾರಿ ಆದ ಕೂಡ್ಲೆ ನಾವು ವಿಶ್ವದ ರಾಜ್ಯಾಧಿಕಾರಿ ಆಗ್ತೀವಿ. ಈಗ ಸ್ವರಾಜ್ಯಾಧಿಕಾರಿಗಳು, ಭವಿಷ್ಯದಲ್ಲಿ ವಿಶ್ವ ರಾಜ್ಯಾಧಿಕಾರಿಗಳು. ಈಗ ಸ್ವರಾಜ್ಯಾಧಿಕಾರಿಗಳು, ಈಗಲೇ ವಿಶ್ವ ಕಲ್ಯಾಣಕಾರಿಗಳು, ವಿಶ್ವ ಕಲ್ಯಾಣಿ ಫರಿಷ್ಠೆಗಳಾಗ್ತೀವಿ. ಅವರೇ ಮುಂದಕ್ಕೆ ಭವಿಷ್ಯದಲ್ಲಿ ಏನಾಗ್ತಾರೆ? ಬ್ರಾಹ್ಮಣ ಸೋ ಫರಿಷ್ಠಾ, ಫರಿಷ್ಠಾ ಸೋ ದೇವತಾ. जो अब तक किया, जो चला, वो समय प्रमाण अच्छे थे, अच्छा हुआ. ಇಷ್ಟರ ತನಕ ನೀವೆಲ್ಲ ಮಾಡಿದಿರಿ, ಓಕೆ, ಬಹಳ ಚೆನ್ನಾಗಿ ಮಾಡಿದಿರಿ. अब आगे और अच्छे थे, अच्छा होना ही है. अच्छा, घबराಯಿತು नहीं ಅಂದ್ರೆ ಆ ಸಮಯದಲ್ಲಿ ಬಿರುಗಾಳಿ, ಭೂಕಂಪ ಇವೆಲ್ಲ ಆಗಿರ್ತದಲ್ಲ, ಹೆದರಿಕೆ ಬಂದಿಲ್ಲಲ್ವಾ? ಸಮಾಚಾರ ಸುನಿಕೆ, ಸಮಾಚಾರ ಕೇಳಿ ಹೆದರಿಕೆ ಬಂತ? ದೇಖರ್ घबराए, ನೋಡಿ ಹೆದರಿಕೆ ಬಂತ? यह तो कुछ नहीं है, आपके पास सब कुछ है, यह कुछ भी नहीं है, लेकिन फिर भी आपके भाई बहने हैं ना. ಈಗ ಎಲ್ಲ ನಮ್ಮ ಸೋದರ ಸೋದರಿರಲ್ವಾ? ಜಗತ್ತಿನ ಜನ ಒದ್ದಾಡ್ತಾ ಇರ್ತಾರೆ, ನರಳಾಡ್ತಾ ಇರ್ತಾರೆ. ಏನೇ ಇರ್ಲಿ, ಅವರು ನಮ್ಮ ಸೋದರ ಸೋದರಿರಲ್ವಾ? ಉನೋಂಕಿ ಸೇವಾ ಕರ್ನಾ ಭಿ ಅಚ್ಚಾ ಹೈ ನಾ. ಅಭಿ ರಾಜ್ಯಾಧಿಕಾರ ಅಕಾಲ ತಖ್ತ್ ಮೇ ಬೈಠೆ ರಹೋ. ಅದರಿಂದ ನಾವು ಹೆಂಗಿರ್ಬೇಕು? ರಾಜ್ಯ ಅಧಿಕಾರಿಗಳಾಗಿ ಅಕಾಲ ತಖ್ತಿನಲ್ಲಿ ಸದಾ ಕುಳಿತಿರ್ಬೇಕು. ನೀಚೆ ಉಪರ್ ನಿಹಿ ಆವೋ, ಮೇಲೆ ಕೆಳಗೆ ಮೇಲೆ ಕೆಳಗೆ ಅಲ್ಲ. ಒಮ್ಮೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಪಡಕಂತ ಮತ್ತೆ ಕೆಳಗಿಳಿಯೋದಲ್ಲ. ದೇಖೋ, ಗೌರ್ಮೆಂಟ್ ಕೋ ಬಿ ಸಾಕ್ಷಾತ್ಕಾರ ಹೋಗ. ನಾವು ಸ್ವರಾಜ್ಯಾಧಿಕಾರಿಗಳು ಸೀಟಲ್ಲಿ ಕರೆಕ್ಟಾಗಿ ಸೆಟ್ ಆದ್ರೆ, ಸರ್ವ ಇಂದ್ರಿಯಗಳು ಮತ್ತೆ ಮನ ಬುದ್ಧಿ ಸಂಸ್ಕಾರ ಎಲ್ಲ ಲಾ ಮತ್ತೆ ಲವ್ ಪ್ರಕಾರ ನಾವು ಸಂಭಾಲನೆ ಮಾಡ್ಕೊಂಡು ಹೋದರೆ ಸರ್ಕಾರಕ್ಕೂ ಪ್ರತ್ಯಕ್ಷ ಆಗ್ತದೆ. ಒಂದ್ ಕಡೆ ನಾವು ದೇವಿಯರಾಗಿ ಜಗತ್ತಿಗೂ ಪ್ರತ್ಯಕ್ಷ ಆಗ್ತೀವಿ. ಶಿವಶಕ್ತಿಯರು ಇವರೇ ಅಂತ ಗೊತ್ತಾಗ್ತದೆ. ಸರ್ವಶಕ್ತಿವಂತ ಭಗವಂತನ ಕಾರ್ಯ ಇದಂತ ಜನರಿಗೆ ಸಿದ್ಧ ಆಗ್ತದೆ. ಅಷ್ಟೇ ಮಾತ್ರ ಅಲ್ಲ, ಸರ್ಕಾರಕ್ಕೂ ಸಾಕ್ಷಾತ್ಕಾರ ಆಗ್ತದೆ. ಯಹಿ ಹೈ, ಯಹಿ ಹೈ, ಯಹಿ ಹೈ. ತಖ್ತ್ ಸೆ ಉತ್ತರೋ ನಹಿ. ನೀವು ಸಿಂಹಾಸನ ಬಿಟ್ಟು ಮಾತ್ರ ಏನ್ ಮಾಡಬಾರ್ದು? ಕೆಳಗಿಳಿಬಾರ್ದು.
ಆವಾಗ ಸರ್ಕಾರನೂ ಕಣ್ತೆರೀತದೆ, ಸರ್ಕಾರನೂ ಕಣ್ತೆರೀತದೆ. ಇವರೇ 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 ಇವರಿಂದಲೇ ನಮ್ಮ ದೇಶ ಉದ್ಧಾರ ಆಗ್ತದೆ, ಇವರಿಂದಲೇ. बाबा अंतर तख्त से उतरो नहीं, अधिकार छोड़ो नहीं, अधिकार हर समय चलाओ, स्व पर दूसरों पर नहीं. अन्यर मेले ಎಲ್ಲ ನಾನು ಸ್ವರಾಜ್ಯ ಅಧಿಕಾರಿ ಅಂತ ಎಲ್ಲರ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೆ ಹೋಗ್ಬೇಡ್ರಿ. स्वाद मेले अधिकारी, दूसरे पर नहीं चलाना. अच्छा, नए नए बच्चे भी बहुत आए हैं. ಇವತ್ತು ಬಹಳ ಒಳ್ಳೊಳ್ಳೆ ಹೊಸ ಹೊಸ ಮಕ್ಕಳೆಲ್ಲ ಬಂದಿದ್ದಾರೆ ಬಾಬನ್ ಮುಂದೆ. ವೃದ್ಧಿ ತೋ ಹೋನಾ ಹಿ ಹೇನಾ, ಪರಿವಾರ ಅಂತೂ ವೃದ್ಧಿ ಆಗ್ತಾ ಹೋಗ್ತದೆ, ವೃದ್ಧಿ ಅಂತ ಆಗ್ಲೇಬೇಕಲ್ವಾ. ಜೋ ಇಸ್ ಕಲ್ಪಕ್ಕೆ ಇಸ್ ಬಾರಿ ಪಹಲೆ ಬಾರಿ ಆಯಿ ಮಾತು ಉಟಾವೋ. ಈ ಕಲ್ಪದಲ್ಲಿ ಫಸ್ಟ್ ಬಾರಿ ಮಧುಬನಕ್ಕೆ ಬಂದವರು ಯಾರಿದ್ದೀರಿ, ನನ್ನ ಮುಂದೆ ಯಾರು ಕೂತ್ಕೊಂಡಿದ್ದೀರಿ, ಅವ್ರ ಕೈ ಎತ್ತಿ ಅಂತ ಬಾಬಾ ಮಕ್ಕಳಿಗೆ ಪ್ರಶ್ನಿಸ್ತಿದ್ದಾರೆ. अच्छा किया, हिम्मत करके पहुंच गए ना, ಬಹಳ ಸಾಹಸದಿಂದ ನೀವಿಲ್ಲಿ ಬಂದು ತಲುಪಿದಿರಿ ಅಂತಾರೆ ಬಾಬಾ. ಜೋ ಬೈಟ್ ಗಯೆ ಓ ಬೈಟ್ ಗಯೆ, ಅವ್ರು ಹುವಾ ಕುಚ್ಚು ಬಿ ನೈ, ಯಾರು ಕುಂತಾರೋ ಅಲ್ಲೇ ಕುಂತು ಬಿಟ್ರು ಏನಾಗಂಗಿಲ್ಲ. ಹಿಮ್ಮತ್ ಬಹುತ್ ಅವಶ್ಯಕ ಹೈ. ಏನಿದ್ರು ಏನ್ ಬೇಕಂತಾರೆ ಬಾಬಾ, ಸಾಹಸ ಬೇಕು. ಕೋಯಿ ಬಿ ಕಾರ್ಯ ಮೇ ಹಿಮ್ಮತ್ ಹೈ ತೋ ಸಮझो ಸಫಲತಾ ಹೈ. ಯಾವುದೇ ಕಾರ್ಯದಲ್ಲಿ ಸಾಹಸ ಎಲ್ಲಿದೆನೋ ಅಲ್ಲಿ ಸಫಲತೆ ಇದೆ. ಹಿಮ್ಮತ್ ಕಮ್, ಸಫಲತಾ ಕಮ್. ಸಾಹಸ ಎಲ್ಲಿದೆ ಅಲ್ಲಿ ಸಫಲತೆ ಇದೆ. ಯಾಕೆ? ಹಿಮ್ಮತ್ತೆ ಬಚ್ಚೆ ಮದದೆ ಬಾಪ. ಹಿಮ್ಮತ್ತಿನಿಂದ ಸಾಹಸದಿಂದ ಮುಂದೆ ಹೆಜ್ಜೆ ಇಟ್ರೆ ಬಾಬನ ಸಹಯೋಗ ಸಿಗ್ತದೆ. ಬಾಬನ ಸಹಯೋಗ ಸಿಕ್ಕಿದಲ್ಲಿ ಸಫಲತೆ ಕಟ್ಟಿಟ್ಟದ್ದು, ಗ್ಯಾರಂಟಿ ಸಫಲತೆ ಇದೆ. ಸಾಹಸದಿಂದ ಇರಿ, सफलते गारंटी. इसलिए हिम्मत और निर्भय, भय में नहीं आना. ये क्या हो रहा है, मर रहा है कोई तो वो मर रहा है, भय आपको आ रहा है. निर्भय, ಕೆಲವರು ನಮ್ಮ ಕಣ್ಣೆದುರಲ್ಲೇ ಸಾಯ್ತಾ ಇರ್ತಾರೆ, ವಿಲಿ ವಿಲಿ ಒದ್ದಾಡ್ತಾ ಇರ್ತಾರೆ. ನಿರ್ಭಯವಾಗಿರ್ಬೇಕು. ಟೀಕ್ ಹೈ, ಉಸ್ಕೋ ಶಾಂತಿ ಕಾ ಸಹಯೋಗ ದೋ. ಅವರು ಒದ್ದಾಡ್ತಾ ಇದ್ದಾರೆ. ನಾನು ನಿರ್ಭಯವಾಗಿದ್ದರೆ ಅವರಿಗೆ ಶಾಂತಿಯ ಸಹಯೋಗವನ್ನು ಕೊಡಬಹುದು. ಉಸ್ ಆತ್ಮಕ ರಹಮ್ ದಿಲ್ ಕಿ ಭಾವನಾ ಸೆ ಸಹಯೋಗದು. ನಾನು ನಿರ್ಭಯವಾಗಿದ್ದಾಗ ನಾನು ದಯಾ ಭಾವನೆಯಲ್ಲಿ ಶಾಂತವಾಗಿದ್ದು ಅವರಿಗೆ ನಾನೇನ್ ಮಾಡಬಹುದು, ಸಹಯೋಗವನ್ನ ಕೊಡಬಹುದು. ಬೈ ಸಬ್ಸೆ ಬಡೆ ತೆ ಬಡಾ ಭೂತ ಹೈ, और भूत निकल सकते हैं, ಭಯ ಕಾ ಭೂತ ಬಹುತ್ ಮುಷ್ಕಿಲ್ ನಿಕಲ್ತಾ ಹೈ. ಭಯ ಎನ್ನೋದು ಬಹಳ ದೊಡ್ಡ ಭೂತ. ಬೇರೆ ಭೂತಗಳನ್ನ ನಾವು ಹೊರಗೆ ಓಡಿಸ್ಬೋದು, ಭಯ ಎನ್ನುವಂತ ಭೂತ ಬಹಳ ಹೊರಗೆ ಹಾಕೋದು ಬಹಳ ಕಷ್ಟ ಇದೆ. ಕಿಸಿ ಬಿ ಬಾತ್ ಕಾ ಭಯ, ಸಿರ್ಫ್ ಮರ್ನೆ ವಾಲೋಂ ಕಾ ಭಯ ನಹಿ. ಯಾವ್ದ್ಯಾವ್ದೋ ಮಾತಿನ ಬಗ್ಗೆ ಭಯ, ಬರೀ ಸಾಯಿದ್ರ ಬಗ್ಗೆನೇ ಮಾತಲ್ಲ, ಅದ್ರ ಬಗ್ಗೆನೇ ಭಯ ಅಂತಲ್ಲ, ಯಾವ್ದಾವ್ದೋ ಮಾತಿನ ಬಗ್ಗೆ ಭಯ. ಯಾವ್ದಾವ್ದು ಭಯ ಬರ್ತದೆ ಹೇಳಿ? ಕಳ್ರು ಬಂದರೆ ಭಯ, ಏನೋ ಸಪ್ಪಳ ಆದರೆ ಭಯ. ಮತ್ತೆ ಮತ್ತೆ ಈ ಜಗತ್ತಿನಲ್ಲಿ ನಿಮ್ಗೆ ಏನೇನ್ ಭಯ ಇದೆ? ಭಯ. ಅಣ್ಣ ತಮ್ಮಂದಿರು ನಮ್ದೇನ ಆಸ್ತಿ ಕಸ್ಕೋತಾರ ಅಂತ ಭಯ, ಯುದ್ಧ ಆಗ್ತದೇನೋ ಅಂತ ಭಯ. ಮತ್ತೆ ಕೆಲವರಿಗೆ ಕೋರ್ಟ್ ಆರ್ಡರ್ ಬಂದ ಕೂಡಲೇ ಭಯ, ಅರೆಸ್ಟ್ ಅಂತ ಬಂದ್ ತಿಳ್ಕೋಣ, ವಾರೆಂಟ್ ಅಂತ ಬಂದ್ಬಿಡ್ತು, ಏನೋ ಅವಾಗ ಭಯ. ಎಷ್ಟು ಭಯ. ಬಾಬಾ ಅಂತಿದ್ದಾರೆ, ಭಯ ಸಬ್ಸೆ ಬಡೈತೆ ಬಡಾ ಭೂತ. ಕೆಲವೊಮ್ಮೆ ನಿಮ್ಮ ಕಾಲ್ ಬುಡದಲ್ಲಿ ಹಾವಿದೆ ಅಂತನ್ರಿ, ಭೂತ ಬೇರೆ ಭೂತಗಳನ್ನು ಓಡಿಸ್ಬೋದು. ಭಯ ಕಾ ಭೂತ ಬಹುತ್ ಮುಷ್ಕಿಲ್ ನಿಕಲ್ತಾ. किसी भी बात का भय सिर्फ मरने वालों का भय नहीं, कई बातों का भय होता है जो अनेक प्रकार के भय है. अपनी कमजोरी के कारण भी भय होता. ಭಯ ಬರ್ಲಿಕ್ಕೆ ಏನ್ ಕಾರಣ? ನನ್ನ ದುರ್ಬಲತೆಯ ಕಾರಣದಿಂದ ಭಯ. ಉನ್ ಸಬ್ ಮೇ ನಿರ್ಭಯ ಬನ್ನೆ ಕಾ ಜೋ ಸಹಜ ಸಾಧನ ಹೈ. ಹಾಗೆ ನಿರ್ಭಯ ಆಗ್ಲಿಕ್ಕೆ ಸಹಜ ಸಾಧನೆ ಯಾವುದು? ನಿರ್ಭಯ ಇರ್ಬೋದು. ಯಾವಾಗ ನಿರ್ಭಯತೆ? ಯಾವಾಗ? ಸದಾ ಸಾಫ್ ದಿಲ್, ಸಚ್ಚಿ ದಿಲ್, ಸ್ವಚ್ಛ ಹೃದಯ ಇರಬೇಕು, ಸತ್ಯ ಹೃದಯ ಇರಬೇಕು.
ಸ್ವಚ್ಛ ಹೃದಯ, ಸತ್ಯ ಹೃದಯ. ತೋ ಬೈ ಕಬಿ ನಹಿ ಆಯೇಗಾ. ಸತ್ಯತೆ ಇದೆ, ಸ್ವಚ್ಛತೆ ಇದೆ. ಎಂದೆಂದಿಗೂ ಭಯ ಬರುವುದಿಲ್ಲ. ಗೊತ್ತಾಯ್ತಲ್ಲ? ಅಂತಿಮ ಸಮಯದಲ್ಲಿ ಯಾವ ಶಕ್ತಿ ಬೇಕು ನಮ್ಮ ಹತ್ರ? ನಿರ್ಭಯ. ಹಿಮ್ಮತ್ತಿನಿಂದ ಇರಬೇಕು. ನಾವು ಸಾಹಸಿಗಳಾಗಿರ್ಬೇಕು, ನಿರ್ಭಯದಲ್ಲಿರಬೇಕು. ಆವಾಗ ಬೇರೆಯವರಿಗೆ ಸಹಯೋಗ ಕೊಡಬಹುದು, ಮತ್ತೊಬ್ಬರ ಮೇಲೆ ದಯೆ ತೋರಿಸ್ಬೋದು. ಎಂದೆಂದಿಗೂ ಭಯ ಬರಬಾರದು. ಆದರೆ ಎಲ್ಲ ಭೂತಗಳನ್ನು ಓಡಿಸ್ಬೋದು ನಾವು. ಭಯ ಅನ್ನುವಂಥ ಭೂತ ಅದು ಹೊರಗೆ ಹೋಗಂಗಿಲ್ಲ, ಭಾಳ ಕಷ್ಟ ಇದೆ. ಆದರೂ ಬಾಬಾ ಹೇಳ್ತಾರೆ, ನಮ್ಮ ದುರ್ಬಲತೆಯಿಂದ ಭಯ ಇರ್ತದೆ. ನಿರ್ಭಯ ಆಗಲಿಕ್ಕೆ ಸಾಧನೆ ಯಾವುದು? ಸಾಫ್ ದಿಲ್, ಸಚ್ಚಿ ದಿಲ್. तो भय कभी नहीं आएगा. जरूर कोई दिल में बात समाई हुई होती है जिससे भय होता है. ದಿಲ್ಲಲ್ಲಿ ಏನೋ ಮಾತುಗಳನ್ನ ಇಟ್ಕೊಂಡಿರ್ತೀವಿ, ಅದಕ್ಕೆ ಭಯ ಆಗ್ತದೆ. ಸಾಫ್ ದಿಲ್, ಸಚ್ಚಿ ದಿಲ್ ತೋ ಸಾಹೇಬ್ ರಾಜಿ ಅವರು ಸರ್ವ ಬಿ ರಾಜಿ. ಸತ್ಯ ಹೃದಯ, ಸ್ವಚ್ಛ ಹೃದಯದಲ್ಲಿದ್ದರೆ ಸಾಹೇಬ ನಮ್ಮ ಜೊತೆಗೆ ರಾಜಿ. ಅಷ್ಟೊತ್ತಿಗೆ ಸರ್ವ ಬಿ ರಾಜಿ, ಎಲ್ಲರೂ ರಾಜಿಯಾಗಿರ್ತಾರೆ. ಸಾಹೇಬನು ರಾಜಿಯಾಗಿರ್ತಾನೆ, ಸರ್ವರು ರಾಜಿಯಾಗಿರ್ತಾರೆ. ಹೃದಯ ಹೆಂಗಿರ್ಬೇಕು? ಸತ್ಯ ಮತ್ತು ಸ್ವಚ್ಛ ಹೃದಯ ಇರಬೇಕು. अच्छा, नए नए आने वाले बच्चों को नए जीवन में परमात्मा भाग्य को प्राप्त करने की मुबारक हो. ಹೊಸ ಹೊಸ ಮಕ್ಕಳು ಬಂದರೆ ಬಾಬನ ಮುಂದೆ ಹೊಸ ಜೀವನವನ್ನ, ಪರಮಾತ್ಮ ಭಾಗ್ಯಕ್ಕೋ, ಹೊಸ ಜೀವನ ಪಡ್ಕೊಂಡಿವಿ ಅಂದ್ರೆ ಪರಮಾತ್ಮ ಕೊಟ್ಟ ಭಾಗ್ಯ, ಅದನ್ನ ಪ್ರಾಪ್ತಿ ಮಾಡಿಕೊಂಡಿದ್ದೀರಿ, ಅದಕ್ಕೆ ಶುಭಾಶಯ. अच्छा, ಫಾರಿನ್ ಕೆ ಬಿ ಬಹುತ್ ಆಯೇ ಹಿ. ಫಾರಿನ್ ಗ್ರೂಪ್ ಹಾತ್ ಉಟ್ಟಾವು ಅಂತಾರ ಬಾಬಾ. ಆವಾಗ 700 ಜನ ಕೈ ಎತ್ತಾರೆ. ಬಲೆ ಪದಾರೆ, ವೆಲ್ಕಮ್. ಬಾಬಾ ಅವ್ರಿಗೆ ಏನಂತಾರೆ? ಸುಸ್ವಾಗತ, ನಿಮಗೆ ಬಂದಿದ್ದೀರಲ್ವಾ, ಸುಸ್ವಾಗತ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಕಿ ಸೇವಾ ಅಂದರೆ ಬಾಬರವರ ಮಿಲನದ ಸಮಯದಲ್ಲಿ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದವರಿದ್ದರು. ಮಹಾರಾಷ್ಟ್ರ ಬಲೆ ಹಾತು ಬಿಟ್ಟಾವು. 4000 ಜನ ಕೈ ಎತ್ತುತ್ತಾರೆ ಬಾಬನ್ ಮುಂದೆ. 4000 को 4 पदम बार मुबारक हो. अच्छा किया है. हर ग्रुप की अपनी अपनी सेवा की शोभा है, क्योंकि सेवा के पहले तो परिवार के सामने नजदीक आने का गोल्डन चांस मिलता है. ಬಾಬಾ ಅಂತಾರೆ ಭಾಳ ಒಳ್ಳೇದು, ಒಳ್ಳೆ ಸೇವೆ ಮಾಡ್ಲಿಕ್ಕೆ ಒಂದೆಷ್ಟು ಒಳ್ಳೆ ಅವಕಾಶ, ಗೋಲ್ಡನ್ ಚಾನ್ಸ್. ನಹಿ ತೋ ಕೌನ್ ಪೂಛೇಗಾ ಮಹಾರಾಷ್ಟ್ರ ಯಾ ಆಂಧ್ರ. ನೀವೀಗ ಸೇವಾದಾರಿಗೆ ಬಂದದಕ್ಕೆ ಮಹಾರಾಷ್ಟ್ರದವ್ರು ಯಾರು, ಆಂಧ್ರದವ್ರು ಯಾರು ಅಂತ ಕೇಳ್ತೀವಿ. ಲೇಕಿನ್ ವಿಶೇಷ ಸೇವಾ ಕಾ ಚಾನ್ಸ್ ಲೇನೆ ಸೆ ಪರಿವಾರ ಕೆ, ದಾದಿಯೋಂ ಕೆ, ದಾದಾओं के ಸಾಮನೆ ಆತೆ ಹಿ. ಬಾಬಾ ಅಂತಾರೆ ವಿಶೇಷವಾಗಿ ಸೇವಾ ಚಾನ್ಸ್ ತಗೊಂಡಿರೋದ್ರಿಂದ ಪರಿವಾರದ ಮುಂದೆ ಬಂದ್ರಿ, ದಾದಿಯರ ಮುಂದೆ ಬಂದ್ರಿ, ದಾದಾರವರ ಮುಂದೆ ಬಂದ್ರಿ, ಬಾಬನು ನಿಮ್ಗೆ ಕೈ ಎತ್ತಿಸ್ತಿದ್ದಾರೆ. ಸೇವೆ ಮಾಡೋದಕ್ಕೆ ನಾವು ಮುಂದೆ ಬಂದೆವು. और खुशी भी होती है ना. क्यों खुशी होती है? कारण देखो, सेंटर पर सेवा करते हो कितनों की. ಸೇವಾ ಕೇಂದ್ರದಲ್ಲಿ ಸಹಿತ ನಾವು ಹೋಗಿ ಸೇವೆ ಮಾಡ್ತೀವಪ್ಪ. ಅಡಿಗೆ ಮನೆಯಲ್ಲಿ ಹೋಗಿ ಸೇವೆ ಮಾಡ್ತೀವಿ, ರೊಟ್ಟಿ ಬಡಿತೀವಿ, ಬೇರೆ ಬೇರೆ ಸೇವೆಗೆ ಹೆಲ್ಪ್ ಮಾಡ್ತೀವಿ. ಅದು ಎಷ್ಟು ಜನರದ್ದು ಸೇವಾ? ಚಲೋ ಜಾದಾ ಮೇ ಜಾದಾ 50, ಒಂದು 50 ಜನರಿಗೆ ಸೇವೆ ಇರ್ಬೋದು, ಹೆಚ್ಚಂದ್ರೆ 100 ಜನರದ್ದು ಸೇವೆ ಇರ್ಬೋದು. ಯಹಾ ಜಬ್ ಸೇವಾ ಕರ್ತೆ ಹೋ ತೋ ಹಜಾರೋಂ ಕಿ ಸೇವಾ ಕರ್ತೆ ಹೋ. ನೀವು ಮಧುಬಂದಲ್ಲಿ ಸೇವೆ ಮಾಡ್ತೀರಂದ್ರೆ 1000 ಜನರ ಸೇವೆ ಮಾಡ್ತೀರಿ. ಹಜಾರೋಂ ಕಿ ಸೇವಾ ಕೆ ರಿಟರ್ನ್ ಮೇ ಜೋ ಸಬ್ಕಿ ದುಆಯೇ ಮಿಲ್ತಿ ಹೈ. ಸಹಸ್ರಾರು ಜನರ ಸೇವೆ ಮಾಡೋದ್ರಿಂದ ಈಗ ನಾವೆಲ್ಲ ನವಂಬರಿಗೆ ಹೊರಟಿವಲ್ಲ, ಎಷ್ಟು ಜನರಿಗೆ ಬಡಿಸ್ತೀರಿ? ನಿಮ್ಮ 20-25 ಸಾವಿರ ಜನರಿಗೆ ಬಡಿಸ್ತೀವಿ. ಸಾವಿರಾರು ಜನರ ಆಶೀರ್ವಾದ, ದುವಾಯೇ ಏಕ್ ವರ್ತಮಾನ್ ಸಮಯ ಮೇ ಖುಷಿ ದಿಲಾತಿ ಹೈ. ಎಷ್ಟು ಆಶೀರ್ವಾದ ಸಿಗ್ತದೆ. ಆಶೀರ್ವಾದದಿಂದ ಖುಷಿ ದಿಲಾತಿ, ಆಶೀರ್ವಾದದಿಂದ ಜಮಾ ಬಿ ಹೋತಿ. ಸೇವೆ ಮಾಡೋದ್ರಿಂದ ಆಶೀರ್ವಾದ, ಸೇವೆ ಮಾಡೋದ್ರಿಂದ ಖುಷಿ, ಸೇವೆ ಮಾಡೋದ್ರಿಂದ ಜಮಾ, डबल फायदा है. इसलिए जिन्होंने सेवा की तो सेवा का मेवा खुशी भी मिली, जमा का खाता भी जमा हुआ. ಸೇವೆಯಿಂದ ಖುಷಿನೂ ಪ್ರಾಪ್ತಿಯಾಗ್ತದೆ, ಜಮದ ಖಾತೆಯನ್ನು ತುಂಬುತ್ತದೆ. ಡಬಲ್ ಫಾಯ್ದಾ ಹೋಗಯನಾ.
खुशी मत्ते जमा। अभी मेजॉरिटी सब जोन अच्छा सीख भी गए हैं, अभ्यास हो गया है, अच्छा किया, मुबारक हो। ಎಲ್ಲ ಜೋನ್ ವೈಸ್ ಸೇವೆ ನಮಗೆ ಕೊಡ್ತಾರೆ, ಎಲ್ಲ ಚೆಂದ ಮಾಡಿ ಕಲ್ತಿದ್ದೀರಿ, ಎಲ್ಲ ಶುಭಾಶಯಗಳು ನಿಮಗೆ. ಅಷ್ಟೊತ್ತಿಗೆ ಬಾಬನ ಮುಂದೆ 100 ಕುಮಾರಿयों का ಸಮರ್ಪಣೆ है. ಬಾಬನ್ ಮುಂದೆ 100 ಜನ ಕುಂತಾರೆ, ಕುಮಾರಿಯರ್ದು ಸಮರ್ಪಣಾ ಸಮಾರಂಭ. अच्छा 100 कुमारियां उठो उठो, सभी उठो. अच्छा, जहां भी टीवी है वहां दिखाओ, टीवी में दिखाओ. अच्छा है, वैसे तो समर्पण तो है ही. ಏನಾಗಿ ಬಿಟ್ಟೆವು ಬಾಬಾ ಅಂತಾರೆ, ಸಮರ್ಪಣೆ ಆಗಿಯೇ ಬಿಟ್ಟೆವು. ಲೇಕಿನ್ ಸಮರ್ಪಣ ಕ ಪಕ್ಕ ಸ್ಟ್ಯಾಂಪ್ ಲಗನಾ. ಇವತ್ತು ಸಮರ್ಪಣೆ ಅಂತ ಹೇಳ್ಕೊಂಡು ಪಕ್ಕ ಏನ್ ಮಾಡ್ತೀವಿ, ಸೀಲ್ ಒತ್ತೀವಿ, ಸಿಕ್ಕ ಹಾಕ್ತಿವಿ. ಯಹ ಆಲ್ ಮೈಟಿ ಗೌರ್ಮೆಂಟ್ ಕ ಸ್ಟ್ಯಾಂಪ್. ಇದು ಸೀಲ್ ಯಾರ್ದು? ಆಲ್ ಮೈಟಿ ಗೌರ್ಮೆಂಟಿನ ಸ್ಟ್ಯಾಂಪ್. ಅದು ಎಂದೆಗೂ ಮಿಟ್ नहीं सकेगा. पक्का है ना? पक्का. जो समझते हैं बहुत 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 पक्का है, वो ऐसे हाथ हिलाओ. बहुत पक्का. महाराष्ट्र है, कोई महानता तो दिखाएगा ना. बहुत अच्छा. बाप दादा की तरफ से बहुत बहुत अरब करब बार मुबारक हो, बधाई हो. ನೋಡಿ ಬಾಬಾ ಕೈ ಎತ್ತಿದ್ದಕ್ಕೆ ಎಷ್ಟು ಖುಷಿ, ಎಷ್ಟು ಬಾಬನಿಗೆ ಎಷ್ಟು ಶುಭಾಶಯ ಹೇಳುದೆಷ್ಟು, ಆಶೀರ್ವಾದದ ಸುರಿಮಳೆ. अच्छा, अभी 1 सेकेंड में ಈಗ ಬಾಬಾ ಡ್ರಿಲ್ ಮಾಡಿಸ್ತಾರೆ. ಒಂದೇ ಸೆಕೆಂಡಿನಲ್ಲಿ ಫರಿಷ್ಠೆಗಳಾಗಿ ವಿಶೇಷ ಜಹಾ ಅರ್ಥಕ್ವಿಕ್ ಹುಯಿ ಹೈ. 2001 ಫೆಬ್ರವರಿಯಲ್ಲಿ ಬಾಬಾ ಮುರಳಿ ನುಡಿಸೋದಿದ್ದು. ಆ ಸಮಯದಲ್ಲಿ ಬೇರೆ ಬೇರೆ ಕಡೆ ಭೂಕಂಪ ಆಗಿತ್ತು. ಎಲ್ಲಿ ಭೂಕಂಪ ಆಗಿದೆನೋ ಅಲ್ಲಿ 4 ಕಡೆ ಫರಿಷ್ಠೆಗಳಾಗಿ ಹಾರುವ ಕಲೆಯ ಮೂಲಕ ಶಾಂತಿ, ಶಕ್ತಿ, ಸಂತುಷ್ಟತೆಯ ಸಕಾಶನ ಎಲ್ಲ ಕಡೆ ಹರಡಿಸಿರಿ. ಚಕ್ಕರ್ ಲಗಾಕರ್ ಆವೋ. 1 ಸೆಕೆಂಡ್ ಮೇ, ಒಂದೇ ಸೆಕೆಂಡಿಗೆ ಚಕ್ಕರ್ ಹಾಕೊಂಡು ಬನ್ನಿ. ಸಬಕ್ಕೆ ಸಬ್ ಚಕ್ಕರ್ ಲಗಾಕೆ ಆವೋ, ಎಲ್ಲರ ಸಹಿತ ಚಕ್ಕರ್ ಹಾಕೊಂಡು ಬನ್ನಿ ಅಂತ ಬಾಬಾ ಡ್ರಿಲ್ ಮಾಡಿಸ್ತಾರೆ. ಸರಿ, 1 ಸೆಕೆಂಡಲ್ಲಿ ಅನುಭವ ಮಾಡಿ, ನಾನು ಫರಿಷ್ಠಾ. ಸರ್ವ ಕರ್ಮಚಾರಿಗಳು ಮತ್ತೆ ಮನಬುದ್ಧಿ ಸಂಸ್ಕಾರವನ್ನು ಲವ್ ಮತ್ತೆ ಲಾದ ಮೂಲಕ ನಡೆಸುವಂತಹ, ಎಲ್ಲದರ ಮೇಲೆ ಅಧಿಕಾರಿಯಾಗಿರುವ ಫರಿಷ್ಠಾ ನಾನು. ಡಬಲ್ ಲೈಟ್, ಬೆಳಕಿನ ಕಾಯದಾರಿ. ಸರ್ವಶಕ್ತಿಗಳಿಗೆ ನನ್ನ ಆತ್ಮ ಜ್ಯೋತಿ ಅಧಿಕಾರಿ. ಪರನಾಮದಿಂದ ಶುಭ ಅವರವ್ರನ್ನ ಸ್ವಾಗತಿಸಿರಿ. ಬ್ರಹ್ಮ ತಂದೆಯ ಸೂಕ್ಷ್ಮ ಬೆಳಕಿನ ಕಾಯದಲ್ಲಿ ಶಿವಬಾಬಾ ಬಾಪ್ತಾದರವರ ಜೊತೆಗೆ ನನ್ನ ಆತ್ಮ ಫರಿಷ್ಠಾ. ಚಾರೋं तरफ ಚಕ್ಕರ್ ಲಗಾವೋ. ಎಲ್ಲ ಕಡೆ ಶಾಂತಿಯ ಪ್ರಕಂಪನ, ಸರ್ವಶಕ್ತಿಗಳ ಸಕಾಶ್, ಸಂತುಷ್ಟತೆಯ ಸಕಾಶ್. ಎಲ್ಲ ಕಡೆ ಪ್ರಕಂಪನವನ್ನ ಹರಡಿಸುತ್ತಿದ್ದೇನೆ. ಬಾಪ್ತಾದರವರ ಜೊತೆಗೆ ಎಲ್ಲೆಡೆ ಚಕ್ಕರ್ ಹಾಕ್ತಾ ಇದ್ದೀನಿ. ನನ್ನ ಆತ್ಮ ಫರಿಷ್ಠಾ. ಶಾಂತಿ ಕಿ ಸಕಾಶ್, ಶಕ್ತಿ ಕಿ ಸಕಾಶ್, ಸಂತುಷ್ಟತಾ ಕಿ ಸಕಾಶ್. ಬಾಬಾ ಈ ರೀತಿ ಎಲ್ಲರಿಗೂ ಡ್ರಿಲ್ ಮಾಡಿಸ್ತಾರೆ. ಅಚ್ಚಾ, 4 ಕಡೆಯ ದೇಶ ವಿದೇಶದ ಫರಿಷ್ಠಾ ರೂಪದಲ್ಲಿ ವಿರಾಜಮಾನಾಗಿರುವ ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ ಸದಾ ಲವ್ ಮತ್ತೆ ಲಾದಿಂದ ತಮ್ಮ ಸಹಯೋಗಿಗಳನ್ನ, ಸ್ಥೂಲ ಮತ್ತು ಸೂಕ್ಷ್ಮ ಸಹಯೋಗಿಗಳನ್ನ, ಸಾಥಿಗಳನ್ನ ನಡೆಸುವಂತಹ ಬಾಪ್ತಾದರವರ ಮೂಲಕ ಪ್ರಾಪ್ತಿಯಾದ ಆತ್ಮಿಕ ಸಾಧನವನ್ನು ಉಪಯೋಗಿಸಿ ಸದಾ ಎವರಡಿಯಾಗಿರುವ ನನ್ನಾತ್ಮ ರಾಜ ಆಗಿ
ರಾಜ್ಯಾಧಿಕಾರದ ಅನುಭವ ಮಾಡುವ, ಸದಾ ಹಾರುವ ಕಲೆಯ ಮೂಲಕ ಫರಿಷ್ಠಾ ರೂಪದಿಂದ 4 ಕಡೆ ಸಕಾಶ್ ಕೊಡುವ ಶಕ್ತಿ ಸ್ವರೂಪಾತ್ಮಗಳಿಗೆ ಸದಾ ಸತ್ಯ ಹೃದಯ, ಸ್ವಚ್ಛ ಹೃದಯದ ಮೂಲಕ ನಿರ್ಭಯ ಮತ್ತು ನಿರಾಕಾರಿ ಸ್ಥಿತಿಯ ಅನುಭವದಲ್ಲಿರುವ ವಿಶ್ವ ಕಲ್ಯಾಣಿಗಳಿಗೆ, ವಿಶ್ವ ಪರಿವರ್ತಕಾತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬರವರ ಮುಂದೆ ದಾದಿಯರು ಕೂತ್ಕೊಂಡಿದ್ರು. ತಮ್ಮೆಲ್ಲರಿಗೂ ಸಹಿತ ಖುಷಿ ಆಗ್ತಾ ಇದೆ ಅಲ್ವಾ? ಹಮಾರಿ ನಿಮಿತ್ತ ದಾದಿಯಾ ದಾದೆ ಸಾಮನೆ ಆಯೇ ಹಿ. ದಾದಿಯರು ಮತ್ತೆ ಹಿರಿಯ ಅಣ್ಣಂದಿರು ಮುಂದೆ ಕುಂತಾರೆ ಬಾಬರವ್ರ ಮುಂದೆ. ಸಭೆಯಲ್ಲಿ ಕುಂತವ್ರಿಗೆ ಕೇಳ್ತಿದ್ದಾರೆ, ಬಾಬಾ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಅಲ್ಲ? ಹಮಾರಿ ನಿಮಿತ್ತ ದಾದಿಯಾ तो ಖುಷಿ है ना? आप भी आने चाहते ही? ನೀವು ನನ್ನ ಎದುರು ಬರ್ಲಿಕ್ಕೆ ಇಷ್ಟಪಡ್ತಿದ್ದೀರಾ? ಅವ್ರಿಗೆ ಸಾಮನೆ ಅಚ್ಚ ಹೇ. ನೀವು ಮುಂದೆ ಕುತ್ಕೊಂಡ್ರು ಬಹಳ ಚೆನ್ನಾಗಿದೆ. ಮುಂದೆ ಕುತ್ಕೊಂಡವರಿಗೆ ಜಾಸ್ತಿ ನಾನು ನೋಡ್ತೀನಿ ಅಂತಾರೆ ಬಾಬಾ. ಸಾಮನೆ ವಾಲೋಂಕೋ ಬಾರ್ ಬಾರ್ ದೇಖ್ ರಹೇ ಹಿ. ಅಚ್ಚಾ. ಅಷ್ಟೊತ್ತಿಗೆ ಜಗದೀಶ್ ಬಾಯಿ ಅವರಿಗೆ ಕೇಳ್ತಾರೆ, ಬಾಬಾ ಸಭಿ ಠೀಕ್ ಹೇ? सबसे अच्छी बात है अपने को शरीर सहित बाप के हवाले कर दिया. ದೇಹ ಸಹಿತವಾಗಿ ಬಾಬನಿಗೆ ಅರ್ಪಣೆ ಮಾಡಿದ್ರಲ್ಲ, ಬಹಳ ಒಳ್ಳೆಯ ಮಾತು. ಬಾಪಕ ಅಪ್ಪನ ಸಬ್ ದೇ ದಿಯಾನಾ, ಬಾಬರವರಿಗೆ ಎಲ್ಲವನ್ನು ಕೊಟ್ಟು ಬಿಟ್ರಲ್ವಾ? ದೇ ದಿಯಾ ಯಾ ದೇನಾ ಹೇ? ಆಪ್ ಲೋಗೋನೆ ನಿಮಿತ್ತ ಆತ್ಮವನ್ನೇ ತೋ ದೇ ದಿಯಾ. ತಾವೆಲ್ಲರೂ ಸಹಿತ ಕೊಟ್ರೆ, ನಿಮಿತ್ತ ಆತ್ಮಗಳು ಸಹಿತ ಕೊಟ್ಟಿದ್ದಾರೆ. ಎಲ್ಲವನ್ನು ಶರೀರ ಸಹಿತ ಬಾಪಕೋ ಹವಾಲೆ ಕರ್ ದಿಯಾ. आपको साकार रूप में फॉलो कर रहे हैं ना? साकार रूप में महारथियों को देख सबको ಶಕ್ತಿ ಮಿಲ್ತಿ है. ಸಾಕಾರದಲ್ಲಿ ಯಾರು ಮಹಾರಥಿಗಳಿದ್ದಾರೆ ಅವರನ್ನು ನೋಡಿ ಎಲ್ಲರಿಗೂ ಸಹಿತ ಶಕ್ತಿ ಸಿಗ್ತದೆ. तो ये सारा ग्रुप क्या है? ಶಕ್ತಿ का स्रोत है. ಆದ್ರಿಂದ ಇವತ್ತು ಬಾಬನ ಮುಂದೆ ಕುಳಿತಿರುವಂತ ಎಲ್ಲರೂ ತಾವೇನಾಗಿದ್ದೀರಿ? ಶಕ್ತಿಯ ಪ್ರತಿನಿಧಿಗಳು. ತಮ್ಮನ್ನ ನೋಡಿ ಎಲ್ಲರಿಗೂ ಸಹಿತ ಶಕ್ತಿ ಸಿಗ್ತದೆ ಅಂತಾರೆ ಬಾಬಾ. अच्छा, दादी जानकी कह रही है चलाने वाला बहुत रमजबाज है. ಯಾರೋ ಜಾನಕಿ ದಾದಿ ಹೇಳ್ತಿದ್ದಾರೆ, ಬಾಬಾ ನೀನ್ ಎಲ್ಲವನ್ನು ನಡೆಸೋನು, ಬಹಳ ರಮಜ್ಬಾಜ್, ಬಹಳ ಜಾಣ ಇದ್ದಿ ನೀನು. ರಮಜ್ಬಾಜ್ ನೈ ಹೋತಾ ತೋ ಇತನಿ ವೃದ್ಧಿ ಕೈಸೆ ಹೋತಿ. ಅದಕ್ಕೆ ಬಾಬಾನೇ ಎಕ್ಸೆಪ್ಟ್ ಮಾಡ್ತಾರೆ, ನಾನು ರಮಜ್ಬಾಜ್ ಇಲ್ಲ ಅಂತಂದ್ರೆ ಇಷ್ಟು ವೃದ್ಧಿ ಹೆಂಗಾಗ್ತಿತ್ತು? बाप कहते हैं चलने वाले भी बाप से ज्यादा चतुर सुजान है. चलाने वाला रमजबाज और चलने वाले भी ಬಾಬನಿಗಿಂತಲೂ ಜಾಸ್ತಿ ಚತುರರಿದ್ದೀರಿ ನೀವು ಅಂತ ಬಾಬಾ ತಿಳಿಸ್ತಾರೆ. अच्छा, ಸಭಿ ಸದಾ ಏಕ ಶಬ್ದ ದಿಲ್ ಸೆ ಗಾತೆ ರಹತೆ. ಎಲ್ಲರ ಹೃದಯದಿಂದ ಒಂದು ಶಬ್ದವನ್ನ ಹಾಡ್ತೀವಿ, ಮೇರಾ ಬಾಬಾ. ಎಲ್ಲರೂ ಯಾವ ಶಬ್ದವನ್ನ ಹಾಡ್ತೀವಿ? ಮೇರಾ ಬಾಬಾ. ಈ ಗೀತ ಗಾನ ಸಬಕೋ ಆತಾ ಹೇನಾ? ಈ ಗೀತೆ ಹಾಡ್ಲಿಕ್ಕೆ ಎಲ್ಲರಿಗೂ ಬರ್ತದಲ್ವಾ? ಮೇರಾ ಬಾಬಾ. ಈ ಗೀತ ಗಾನ ಆತಾ ಹೇ? ಈ ಗೀತೆಯನ್ನ ಹಾಡ್ಲಿಕ್ಕೆ ಬರ್ತದ? ಮೇರಾ ಬಾಬಾ ಸಹಜೇನಾ? ಮೇರಾ ಕಹಾ ಅವ್ರ ಅಪ್ಪನ ಬನಾ ಲಿಯಾ. ಬಾಬಾ ಅಂತಾರೆ ಮೇರಾ ಬಾಬಾ ಅಂತ ಪರಮಾತ್ಮನಿಗೆ ನಾವು ಅಂದ್ರೆ ಅವನನ್ನ ನನ್ನವನನ್ನಾಗಿ ಮಾಡ್ಕೊಂಡಂತೆ. ಬಾಬಾ ಕೇತೆ ಬಚ್ಚೆ ಆಪಸಿ ಬಿ ಹುಷಾರ್ ಹೇ. ಬಾಬಾ ಹೇಳ್ತಾರೆ ಮಕ್ಕಳು ಭಗವಂತನಿಗಿಂತಲೂ ಹುಷಾರಿದ್ದಾರೆ. ಯಾಕೆಂದ್ರೆ ಭಗವಂತನಿಗೆ ಮೇರಾ ಬಾಬಾ ನನ್ನ ತಂದೆ, ಬಾಬಾ ನೀನು ನನ್ನವನು ಅಂದ ಕೂಡ್ಲೆ ಬಾಬನ ಹತ್ರ ಇದ್ದದ್ದೆಲ್ಲ ಯಾರಿಗೆ ಬಂತು ಅಧಿಕಾರ? ಮಕ್ಕಳಿಗೆ ಬಂತು. ನೀವು ಬಹಳ ಜಾಣರಿದ್ದೀರಿ. ಕ್ಯೋ ಭಗವಾನ್ ಕೋ ಬಾಂಧಲಿಯಾನಾ? ನೀವು ಭಗವಂತನನ್ನೇ ಏನ್ ಮಾಡ್ಕೊಂಡಂತೆ? ಬಂಧಿಸಿಕೊಂಡಂತೆ. बांधा है ना? तो बांधने वाले शक्ति हुए या बंधने वाला? ಬಂಧಿಸಿಕೊಂಡವರು ಶಕ್ತಿಶಾಲಿಯೋ ಬಂಧಿಸಲ್ಪಟ್ಟವರು ಶಕ್ತಿಶಾಲಿಯೋ? ಬಾಬಾ ಅಂತಾರೆ ಕೌನ್ ಶಕ್ತಿಶಾಲಿ ಹುಯೇ? ಬಾಂಧನೆ ವಾಲೆ. ತೋ ಸಿರ್ಫ್ ತರೀಕಾ ಆಪಕೋ ಸುನಾ ದಿಯಾ. ಭಗವಂತನನ್ನ ನಾವು ನಮ್ಮ ಜೊತೆಗೆ ಹೆಂಗೆ ಬಂಧಿಸ್ಕೋಬೇಕು ನಿಮ್ಗೆ ಯುಕ್ತಿಯನ್ನ ತಿಳಿಸಿಕೊಟ್ಟಿದ್ದೀನಿ. ಐಸೆ ಬಾಂಧೋ ತೋ ಬಂದ್ ಜಾವುಂಗಾ. ನೀವು ಆ ರೀತಿ ಬಂಧಿಸಿರಿ, ಅವಾಗ ನಾನು ನಿಮ್ಮ ಜೊತೆಗೆ ಬಂಧಿಸಲ್ಪಡ್ತೀನಿ. ನಾವು ಯಾರನ್ನ ಬಂಧಿಸ್ಕೋಬೇಕು ನಮ್ಮ ಜೊತೆಗೆ? ಸ್ವಯಂ ಭಗವಂತನನ್ನ ನಮ್ಮ ಜೊತೆಗೆ ಬಂಧಿಸ್ಕೋಬೇಕು. ಅಚ್ಚಾ, ಓಂ ಶಾಂತಿ. ಇವತ್ತಿನ ವರದಾನ ಸ್ವಯಂ ಕೋ ನಿಮಿತ್ತ ಸಮಜ್, व्यर्थ संकल्प व्यर्थ वृत्ति से मुक्त रहने वाले विश्व कल्याणकारी भव. ಸ್ವಯಂ ಅನ್ನು ನಿಮಿತ್ತ ಎಂದು ತಿಳಿದು ವ್ಯರ್ಥ ಸಂಕಲ್ಪ
ವ್ಯರ್ಥ ವೃತ್ತಿಯಿಂದ ಮುಕ್ತ ಇರುವ ವಿಶ್ವ ಕಲ್ಯಾಣಕಾರಿ ಆಗಿರಿ. ಸ್ವಯಂವನ್ನು ನಿಮಿತ್ತ ಅಂತ ತಿಳಿದು ವ್ಯರ್ಥ ಸಂಕಲ್ಪ, ವ್ಯರ್ಥ ವೃತ್ತಿಯಿಂದ ಮುಕ್ತ ಇರುವ ವಿಶ್ವ ಕಲ್ಯಾಣಕಾರಿ ಆಗಿರಿ. ನಾನು ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ನಾನು ನಿಮಿತ್ತ. ಈ ಜವಾಬ್ದಾರಿಯ ಸ್ಮೃತಿಯಲ್ಲಿರಿ. ಆವಾಗ ಕಿಸಿಗೆ ಪ್ರತಿ ವ ಅಪನೆ ಪ್ರತಿ ವ್ಯರ್ಥ ಸಂಕಲ್ಪ, ವ್ಯರ್ಥ ಆಟಿಟ್ಯೂಡ್ ಬರುವುದಿಲ್ಲ. ನಾನು ಜಗತ್ತಿನ ಕಲ್ಯಾಣಕ್ಕೆ ನಿಮಿತ್ತ ಆಗಿದ್ದೀನಿ ಅಂತ ಸ್ಮೃತಿ ಇದ್ದರೆ ನಮ್ಮಲ್ಲಿ ವ್ಯರ್ಥ ಬರುವುದಿಲ್ಲ. ಜವಾಬ್ದಾರಿಯ ಆತ್ಮಗಳು ನಾವು. ಅಕಲ್ಯಾಣಕಾರಿಯ ಸಂಕಲ್ಪ ನಮ್ಮಲ್ಲಿ ಬರುವುದಿಲ್ಲ. ವ್ಯರ್ಥ ಆಟಿಟ್ಯೂಡ್ ಬರುವುದಿಲ್ಲ. ಅವರ ಆಟಿಟ್ಯೂಡ್ನಲ್ಲಿ ವಾಯುಮಂಡಲನೇ ಪರಿವರ್ತನೆ ಆಗ್ತದೆ. ಆದ್ದರಿಂದ ಸರ್ವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಸ್ವತಃ ಬರ್ತದೆ. ಯಾವಾಗ ಜವಾಬ್ದಾರಿಯ ಸ್ಥಾನದಲ್ಲಿ ಇರ್ತೀವಿ, ದೊಡ್ಡ ಮಹಾನ್ ಕಾರ್ಯಕ್ಕೆ ನಾವು ನಿಮಿತ್ತ ಆಗಿರ್ತೀವಿ, ಆವಾಗ ನಮ್ಮಲ್ಲಿ ವ್ಯರ್ಥ ಬರುವುದಿಲ್ಲ. ಗುಡ್ ವಿಶೇಸ್, ಕಾನ್ಸ್ಟೆಂಟ್ ಗುಡ್ ವಿಶೇಸ್, ಸದಾ ಕಾಲಕ್ಕೂ ಶುಭ ಭಾವನೆ, ಶುಭ ಕಾಮನೆ ಸ್ವತಃ ಬರ್ತದೆ. ಆದ್ದರಿಂದ ಸ್ವಯಂ को निमित्त समझ, व्यर्थ संकल्प, व्यर्थ वृत्ति से मुक्त रहने वाले विश्व कल्याणकारी भव. स्लोगन: अज्ञान की शक्ति क्रोध है और ज्ञान की शक्ति शांत है. अज्ञानದ ಶಕ್ತಿ ಕ್ರೋಧ, ಜ್ಞಾನದ ಶಕ್ತಿ ಶಾಂತಿ. ಅಜ್ಞಾನದ ಶಕ್ತಿ ಕ್ರೋಧ, ಈ ಸ್ಪಿರಿಚುವಲ್ ನಾಲೆಜಿನ ಶಕ್ತಿ ಶಾಂತಿ. ಅಚ್ಚಾ, ಇವತ್ತು 11ನೇ ತಾರೀಕು. ಇವತ್ತಿನ ಸ್ವಮಾನ: ನಾನಾತ್ಮ ಪವಿತ್ರ ಫರಿಷ್ಠಾ ಆಗಿದ್ದೇನೆ. ಪವಿತ್ರ ಫರಿಷ್ಠಾ ಆಗಿದ್ದೇನೆ. ನಾನಾತ್ಮ ಪ್ಯೂರಿಟಿ ಕಿ ಫರಿಷ್ಠಾ, ಪವಿತ್ರ ಫರಿಷ್ಠಾ ಆಗಿದ್ದೇನೆ. ಇದೇ ಸ್ಥಿತಿಯ ಅನುಭೂತಿ ಮಾಡೋಣ. ಅಚ್ಚಾ, ಓಂ ಶಾಂತಿ. ಮುಬಾರಕ್ ಹೋ, ಮುಬಾರಕ್ ಹೋ. ಬಾಬಾ ಶುಕ್ರಿಯಾ. ಬಾಬನಿಗೆ ಬಹುತ್ 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 ಶುಕ್ರಿಯಾ ಬಾಬಾ. आत्मचिंतन से ही होगा आत्म परिवर्तन. आत्मचिंतन से ही होगा आत्म परिवर्तन. आत्म परिवर्तन करेगा, आत्म परिवर्तन करेगा विश्व परिवर्तन. आत्मचिंतन से ही होगा. विश्व के कल्याण हित कुछ एक पल को लीजिए. विश्व के कल्याण हित कुछ एक पल को लीजिए. शांत और एकांत मन में ध्यान इतना दीजिए. शांत और एकांत मन में ध्यान इतना दीजिए. हम कौन आए क्यों यहाँ, हम कौन आए क्यों यहाँ करें आत्म अन्वेषण. आत्म
अनुशासन आत्मचिंतन से ही होगा आत्म परिवर्तन। आत्म परिवर्तन करेगा, आत्म परिवर्तन करेगा विश्व परिवर्तन। आत्मचिंतन से ही होगा। ओम शांति, ओम शांति, ओम शांति।